ನಮಸ್ತೆ. ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗಕ್ಕೆ ಸ್ವಾಗತ. ನಾನು ನಿಮ್ಮ ಶಿವರಾಜ್ ಸರ್. ವಿದ್ಯಾರ್ಥಿಗಳೇ, ಈಗಾಗಲೇ ಕೋವಿಡ್-19 ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ. ಆ ನಿಟ್ಟಿನಲ್ಲಿ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ನಿಮಗೋಸ್ಕರ ವಿನೂತನ ಕಾರ್ಯಕ್ರಮಗಳನ್ನು ಜಾರಿ ಮಾಡ್ತಿದ್ದೀವಿ. ಯಾಕೆಂದರೆ ಕಳೆದ ಬಾರಿ ಕೂಡ ಹೋದ್ಸರಿ ಕೋವಿಡ್-19 ಸಾಕಷ್ಟು ಅನಾನುಕೂಲ ಆಗಿತ್ತು. ಅದರಿಂದ ನಾವು ಸಾಕಷ್ಟು ವಿಡಿಯೋಗಳನ್ನು ನಿಮಗೆ ಮಾಡಿಕೊಡ್ತಾ ಇದ್ವಿ. ಸೊ ಆ ನಿಟ್ಟಿನಲ್ಲಿ ನಿಮಗೆ ಅಚೀವರ್ಸ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪಲ್ಲಿ ಆಲ್ರೆಡಿ ಸಕ್ರಿಯವಾಗಿ ನಿಮಗೆ ಸ್ಟಡಿ ಮೆಟೀರಿಯಲ್ ಇರ್ಬೋದು, ಡೈಲಿ ಕರೆಂಟ್ ಅಫೇರ್ಸ್ ಇರ್ಬೋದು, ಅಥವಾ ಬೇರೆ ಹಲವಾರು ರೀತಿಯಲ್ಲಿ ನಿಮಗೆ ಸಹಕಾರವನ್ನು ಮಾಡ್ತಾ ಇದೆ. ಈಗ ಆಲ್ರೆಡಿ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ನೋಡಿದ್ದೀರಾ. ಬಟ್ ಇವಾಗ ಕೋವಿಡ್-19 ಎರಡನೇ ಟರ್ಮ್ ಬಂದಿದ್ದರಿಂದ ಈಗ ಸಾಕಷ್ಟು ವಿದ್ಯಾರ್ಥಿಗಳು ನಿರೀಕ್ಷೆ ಇಟ್ಕೊಂಡಿದ್ದೀರಾ. ಕಾಂಪಿಟೇಟಿವ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡಬೇಕು ಅಂತ, PSI ಆಗಬೇಕು, PC ಆಗಬೇಕು ಅಂತ ಭಾಳಷ್ಟು ಜನ ಕನ್ಸ್ಕೊಂಡಿದ್ದೀರಾ. ಆದರೆ ನಿಮಗೆ ಆ ನಿಟ್ಟಿನಲ್ಲಿ ಓದೋದಕ್ಕೆ ಭಾಳಷ್ಟು ಸಹಕಾರ ಬೇಕಾಗುತ್ತೆ. ಆ ಸಹಕಾರವನ್ನು ಅಚೀವರ್ಸ್ ಅಕಾಡೆಮಿ ಇವತ್ತಿನಿಂದ ನಿಮಗೆ ಮಾಡೋದಕ್ಕೆ ರೆಡಿಯಾಗಿದೆ. ಆಲ್ರೆಡಿ ನಮ್ಮ ಸ್ಟಾಪ್ ಇವತ್ತಿಂದ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮಗೆ ಸ್ಟಾರ್ಟಿಂಗಲ್ಲಿ ನಿಮಗೆ PSI ಮತ್ತು PC ಸಂಬಂಧಪಟ್ಟಿರೋಂಥ ಮೆಮೊರಿ ಬೇಸ್ಡ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಬರ್ತೀವಿ. ಹಾಗೆಯೇ ಒಂದು ವೀಕೆಂಡಲ್ಲಿ ನಿಮಗೆ ಒಂದು ವಿನೂತನ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಅದು ಯಾವುದು ಅಂತ ಅಂದರೆ ಆನ್ಲೈನ್ ಕೋಚಿಂಗಲ್ಲಿ ಆಲ್ರೆಡಿ ನಿಮಗೆ, ಯಾಕಂದರೆ ಮುಂದೆ ಎಕ್ಸಾಮ್ಗೆ ಅನುಕೂಲ ಆಗಲಿ ಅಂತ ಆಲ್ರೆಡಿ ಕೋಚಿಂಗ್ ತೊಗೊಂಡಿರೋಂಥ ಅಚೀವರ್ಸ್ ವಿದ್ಯಾರ್ಥಿಗಳಿರ್ಬೋದು ಅಥವಾ ಹೊಸ ವಿದ್ಯಾರ್ಥಿಗಳಿರ್ಬೋದು, ಆನ್ಲೈನ್ ಬ್ಯಾಚ್ಗಳನ್ನು ಕೂಡ ನಿಮಗೆ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಈ ವಾರದ ಅಂತ್ಯದಲ್ಲಿ ನೀವು ಮಾಡ್ಕೋಬೋದು. ಅದರ ಒಂದು ಕಂಡೀಷನ್ಸನ್ನು ನೀವು ಆ ಫೋನ್ ನಂಬರಿಗೆ ಮಾಡ್ಕೊಂಡು ಕೇಳಿದರೆ ಅವರು ನಿಮಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಯಾರ್ಯಾರು ಅಚೀವರ್ಸ್ ಅಕಾಡೆಮಿ ವತಿಯಿಂದ ಕನ್ಸ್ಕೊಂಡಿದ್ದೀರೋ PSI PC ಆಗಬೇಕು ಅಂತೇಳಿ, ಸೊ ಅದರ ಡೀಟೇಲ್ಸ್ ಬೇಕಿದ್ದರೆ ಕಾಣ್ತಿರುವಂಥ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ 7812926702 ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸನ್ನು ಪಡೆಯುವಂಥರಾಗಿರಿ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಇವತ್ತಿಂದ ನಾನು ನಿಮಗೆ ಮೆಮೊರಿ ಬೇಸ್ಡ್ ಕ್ವಶನ್ಸನ್ನು ತೊಗೊಬರ್ತಾ ಇದ್ದೀನಿ. ಸೊ ನಂಬರ್ 1 ಕ್ವಶನ್ಸ್, ಸೊ ಆಲ್ರೆಡಿ ಎಕ್ಸಾಮಿಗೆ ಬಂದಿರೋಂಥ PC PSI ಎಕ್ಸಾಮಲ್ಲಿ ಮತ್ತು ಹಳೆ ಬೇರೆ ಎಕ್ಸಾಮ್ಗಳಿಗೆ ಬಂದಿರೋಂಥ ಕ್ವಶನ್ಸ್ಗಳನ್ನು ನಾವು ನಿಮಗೆ ಫಸ್ಟು ನಿಮಗೆ ಏನು ಮಾಡ್ತಾ ಹೋಗ್ತೀವಿ ಅಂದರೆ ರಿಯಲೈಸ್ ಮಾಡ್ತಾ ಹೋಗ್ತೀವಿ, ಯಾವ ಥರ ಓದಬೇಕು ಮತ್ತು ಹೇಗೆ ನೀವು ಎಕ್ಸಾಮ್ಗಳನ್ನು ಈಸಿಯಾಗಿ ನೀವು ಹೇಗೆ ಅಚೀವ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಕ್ವಶನ್ಸ್ಗಳನ್ನು ನಂಬರ್ 1 ಕ್ವಶನ್ನಿಂದ ನಿಮಗೆ ಹೇಳ್ತಾ ಸೊ ನಿಮಗೆ ಕಂಪ್ಲೀಟಾಗಿ ಕ್ಲಾಸ್ಗಳನ್ನು ಕೊಡ್ತಾ ಹೋಗ್ತೀವಿ. ಸೊ ನಂಬರ್ 1 ಕ್ವಶನ್, ಸೊ ಕರ್ನಾಟಕದಲ್ಲಿ ಕೆಳಗಿನ ಯಾವ ಸ್ಥಳದಲ್ಲಿ ವರ್ಲ್ಡ್ ಹೆರಿಟೇಜ್ ನಿವೇಶನವೆಂದು ಘೋಷಿಸಲಾಗಿದೆ ಅಂತ ಇದೆ ಪ್ರಶ್ನೆ ಬಂದು. ಸೊ ಶ್ರೀರಂಗಪಟ್ಟಣ, ಹಳೆಬೀಡು, ಬಿಜಾಪುರ, ಹಂಪಿ ಅಂತ ಇದೆ. ಸೊ ಸಾಕಷ್ಟು ಸರಿ ಇದು ಕ್ವಶನ್ಸ್ ಬರುತ್ತೆ. ವರ್ಲ್ಡ್ ಹೆರಿಟೇಜ್ ಇದನ್ನು ನಿಮಗೆ ಯಾರು ಕೊಡ್ತಾರೆ, ಸೊ ಯಾರು ಕೊಡ್ತಾರೆ ಪ್ರಪಂಚದಲ್ಲಿ, ಅಥವಾ ಇದನ್ನು ಲೀಸ್ಟ್ ಮಾಡೋರು ಯಾರು ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಕೇಳ್ಬೋದು, ಅಥವಾ ಬೇರೆ ಕ್ವಶನ್ಸ್ ಕೇಳ್ಬೋದು. ನೀವು ಆನ್ಸರನ್ನು ಮಾಡ್ಬೋದು ಸ್ನೇಹಿತರಲ್ಲಿ ಕೆಳಗಡೆ ಮಾಡಿ ನೀವು, ಯಾಕಂದ್ರೆ ನಿಮಗೆ ಸೊ ಅಲ್ಲಿ ನಿಮಗೆ ಕೆಳಗಡೆ ನಿಮಗೆ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದರಿಂದ ನೀವು ಯಾವುದು ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ ಇದ್ರ ಮೇಲೆ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಅಂದರೆ, ವರ್ಲ್ಡ್ ಹೆರಿಟೇಜ್ ನಿವೇಶನಗಳನ್ನು ಯಾರು ಕೊಡ್ತಾರೆ, ಸೊ ಯುನೆಸ್ಕೋ ಕೊಡುತ್ತಾ, ಯುನೆಸ್ಕೋ ಕೊಡುತ್ತಾ, ಅಥವಾ ಇವೇನೋ ಕೊಡುತ್ತಾ, ಈ ಥರ ಕ್ವಶನ್ಸ್ ಕೇಳ್ಬೋದು. ಸೊ ಭಾರತದಲ್ಲಿ ಎಷ್ಟು ಇದುವರೆಗೆ ವರ್ಲ್ಡ್ ಹೆರಿಟೇಜ್ ಪ್ಲೇಸ್ ಇದೆ ಅಂತ ಕೇಳ್ಬೋದು, ಅಥವಾ ಭಾರತದ ಮೊದಲ ವರ್ಲ್ಡ್ ಹೆರಿಟೇಜ್ ಪ್ಲೇಸ್ ಯಾವುದು ಅಂತ ಕೇಳ್ಬೋದು, ಕರ್ನಾಟಕದ ಮೊದಲ ವರ್ಲ್ಡ್ ಹೆರಿಟೇಜ್ ಪ್ಲೇಸ್ ಯಾವುದು ಅಂತ ಕೇಳ್ಬೋದು. ಹಾಗಾಗಿ ಈ ನಿಟ್ಟಲ್ಲಿ ನೀವು ಸಾಕಷ್ಟು ಇದ್ರ ಬಗ್ಗೆ ವಿಷಯಗಳನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಈ ಕ್ವಶನ್ಸ್ಗೆ ನಿಮ್ಮ ಆನ್ಸರ್ ಯಾವುದಾಗಿರುತ್ತೆ, ಹಂಪಿ ಆಗಿದೆ. ಆಲ್ಮೋಸ್ಟ್ ಕೊಡ್ತಾ ಇದ್ದೀರಾ. ಸೊ ಡಿ ಆನ್ಸರ್ ಹಂಪಿ ಆಗಿರುತ್ತೆ. ಹಂಪಿ ಬಗ್ಗೆ ನಿಮ್ಗೆ ಹೇಳಬೇಕಂದ್ರೆ ಇವಾಗ 2020 ಈ ಕಡೆ ಸಾಕಷ್ಟು ಚೇಂಜಸ್ ಆಗಿದೆ. ಯಾಕಂದರೆ ಹಂಪಿ ಬಳ್ಳಾರಿ ಜಿಲ್ಲೆಯಿಂದ ಚೇಂಜಸ್ ಆಗಿ ಈಗ ವಿಜಯನಗರ ಜಿಲ್ಲೆ ಅಂತ ಹೊಸ ಜಿಲ್ಲೆ ಆಗಿದೆ, 31ನೇ ಜಿಲ್ಲೆ ಆಗಿದೆ. ಸೊ 1986ರಲ್ಲಿ ಹಂಪಿ ಕರ್ನಾಟಕದ ಮೊದಲ ಪ್ಲೇಸ್ ಆಗಿ ವರ್ಲ್ಡ್ ಹೆರಿಟೇಜ್ ಪ್ಲೇಸ್ಗೆ ಆಯ್ಕೆ ಆಗುತ್ತೆ. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಸೊ ಈಗ ಯಾವ ಜಿಲ್ಲೆಯಲ್ಲಿ ಇದನ್ನು ಪ್ರಸ್ತುತ ವಿಜಯನಗರ ಜಿಲ್ಲೆಯಲ್ಲಿದೆ ಅನ್ನೋದನ್ನು ನಿಮಗೆ ನೆನ್ಪಿಟ್ಕೊಳ್ಳೋದು ತುಂಬ ಸೂಕ್ತ ಆಗುತ್ತೆ. ಯಾವಾಗ ಹಂಪಿ ವರ್ಲ್ಡ್ ಹೆರಿಟೇಜ್ ಪ್ಲೇಸಿಗೆ ಸೇರಿದೆ ಅಂತಂದರೆ 1986 ಆಗಿದೆ ಅಂತ ಹೇಳ್ಬೋದು. ಓಕೆ, ಸೊ ಇದನ್ನು ಯಾರು ಕೊಡ್ತಾರೆ ಅಂದರೆ ಯುನೆಸ್ಕೋ ಈ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ ಅಂತ ಹೇಳ್ಬೋದು. 2ನೇ ಕ್ವಶನ್ ನೋಡೋಣ. ಸೊ ಭಾರತದಲ್ಲಿ ಪ್ರಸ್ತುತ ಭಾರತ ಒಕ್ಕೂಟದಲ್ಲಿ ಎಷ್ಟು ರಾಜ್ಯಗಳಿದೆ ಪ್ರಸ್ತುತ ಅಂದರೆ ಅಂತ ಕ್ವಶನ್ಸ್ ಕೇಳಿದ್ದಾರೆ. 30, 31, 28 ಮತ್ತು 29 ಆನ್ಸರ್ ಇದೆ. ನಿಮ್ಮ ಆನ್ಸರನ್ನು ಹೇಳ್ಬೋದು. ಸೊ ಯಾಕಂದರೆ 2020 ಈ ಕಡೆ ಸಾಕಷ್ಟು ಚೇಂಜಸ್ ಆಗಿದೆ. 2019ರಿಂದ ಈ ಕಡೆ, ಯಾಕಂದರೆ ಜಿಲ್ಲೆಗಳು ಮತ್ತು ರಾಜ್ಯಗಳನ್ನು ಚೇಂಜಸ್ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಭಾರತದಲ್ಲಿ ಪ್ರಸ್ತುತ ರಾಜ್ಯಗಳ ಸಂಖ್ಯೆ ಇವಾಗ 28 ಇದ್ದಾವೆ ಅನ್ನೋದು ನಿಮಗೆ ಗೊತ್ತಿರಲಿ. ಹಾಗೆಯೇ ನಿಮಗೆ ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರಾಡಳಿತ ಪ್ರದೇಶ ಕೇಳಿದರೆ 8 ಆಗಿದ್ದಾವೆ ಅಂತೇಳಿ. ಸೊ ಯಾಕಂದರೆ ನಿಮಗೆ ಜಮ್ಮು ಕಾಶ್ಮೀರ ರಾಜ್ಯವನ್ನು ಸ್ಥಾನಮಾನ ತೆಗೆದಾಗ ನಿಮಗೆ 28 ರಾಜ್ಯಗಳಾಗಿ ಉಳಿತವೆ ಅಂತೇಳಿ. ಹಾಗೂ 8 ಕೇಂದ್ರಾಡಳಿತ ಪ್ರದೇಶ ಅಂತಂದರೆ ನಿಮಗೆ ದೀವ್ ಮತ್ತು ದಮನ್, ನಗರ್ ಹಾವೇಲಿಯನ್ನು ಮರ್ಜ್ ಮಾಡಿದ್ರಿಂದ 8 ಕೇಂದ್ರಾಡಳಿತ ಪ್ರದೇಶ ಆಗ್ತವೆ. ಹಾಗೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಯೂನಿಯನ್ ಟೆರಿಟರಿ ಮಾಡಿದ್ರಿಂದ 8 ಅನ್ನೋದ್ರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದ್ದರೆ ಓಕೆ. ಇಲ್ಲಾಂದರೆ ಕೇಂದ್ರಾಡಳಿತ ಪ್ರದೇಶ ಕೇಳಿದರೆ 8, ರಾಜ್ಯಗಳ ಸಂಖ್ಯೆ ಕೇಳಿದರೆ 28 ಆನ್ಸರ್ನ ಬರೀಬೇಕಾಗುತ್ತೆ. ಓಕೆ, ಮುಂದಿನ ಪ್ರಶ್ನೆ. ಸೊ ಇವುಗಳಲ್ಲಿ ಸೌರವ್ಯೂಹದಲ್ಲಿ ಸೂರ್ಯನಿಗೆ ಹತ್ತಿರವಿರುವಂಥ ಗ್ರಹಗಳ ಸರಿಯಾದ ಅನುಕ್ರಮಣ ಯಾವುದು ಅಂತ ಕ್ವಶನ್ಸ್ ಕೇಳಿದ್ದಾರೆ ಸ್ನೇಹಿತರೆ.
ಸೊ ಓಕೆ, ನೀವು ಮಾಡ್ಬೋದು. ಸೊ ಆಪ್ಷನ್ಸನ್ನು ನೋಡ್ಕೊಂಡು ಮಾಡಿ, ಯಾಕಂದರೆ ಈ ಕ್ವಶನ್ಸ್ ತುಂಬ ಸರಿ ಬರುತ್ತೆ. ಸಾಮಾನ್ಯವಾಗಿ ನಾನು ನೋಡಿದಂಗೆ ಮೆಮೊರಿ ಬೇಸ್ಡ್ ಕ್ವಶನ್ಸಲ್ಲಿ ಹೆಚ್ಚು ಕ್ವಶನ್ಸ್ ಬಂದಿರೋದಿದೆ. ಯಾಕಂದರೆ ನಿಮಗೆ ಎಕ್ಸಾಮಲ್ಲಿ ಕೇಳೋಂಥದ್ದು ಅಂತರ್ಗ್ರಹಗಳು ಯಾವುದು ಕೇಳ್ತಾರೆ. ಸೊ ಅಂತರ್ಗ್ರಹಗಳು ಮತ್ತು ಬಾಹ್ಯ ಗ್ರಹಗಳು ಅಂತ ಕೇಳ್ತಾರೆ. ಸೊ ಪ್ಲಸ್ ಬಾಹ್ಯ ಗ್ರಹಗಳು ಯಾವುವು ಅಂತ ಕೇಳ್ತಾರೆ. ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವ ಅಂತರ್ಗ್ರಹಗಳು ಯಾವುವು ಮತ್ತು ಬಾಹ್ಯ ಗ್ರಹಗಳು ಯಾವುವು ಅಂತ ಗೊತ್ತಿದ್ದರೆ ನಿಮಗೆ ಗೊತ್ತಾಗ್ಬೋದು. ಇಲ್ಲಾಂದರೆ ಘನ ಗ್ರಹಗಳು ಅಂತ ಸಾಯಿಲ್ಡ್ ಅಂತ ಕೇಳ್ತಾರೆ, ಇಲ್ಲ ಅನಿಲ ಗ್ರಹಗಳು, ಗ್ಯಾಸ್ ಗ್ರಹಗಳು ಅಂತ ಕೇಳ್ತಾರೆ. ಇವೆರಡು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿ ನಿಮಗೆ ಪದೇ ಪದೇ ಮೆಮೊರಿ ಬೇಸ್ಡ್ ಕ್ವಶನ್ಸಲ್ಲಿ ಬರ್ತಾಯಿದೆ. PSI ಮತ್ತು PC ಅಥವಾ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಕೂಡ KS, KPSC ಎಕ್ಸಾಮ್, PDO ಎಕ್ಸಾಮ್ಗಳಲ್ಲಿ ಕೂಡ ಈ ಕ್ವಶನ್ಸ್ ಬಂದಿದ್ದುಂಟು. ಓಕೆ, ನಿಮ್ಮ ಆನ್ಸರ್ ಹೇಳ್ಬೋದು. ಈಗ ನೀವು ಯಾವುದು ನಿಮಗೆ ಅಂತರ್ಗ್ರಹ ಯಾವುದು ಅಥವಾ ಸೂರ್ಯನಿಂದ ಪ್ರಥಮವಾಗಿ ಯಾವುದು, ಅನುಕ್ರಮವಾಗಿ ಯಾವುದು ಬರ್ತವೆ, ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡ್ರಲ್ಲಿ, ಇವುಗಳ ನಿಮಗೆ ಪ್ಲಾನೆಟ್ ಸಿಸ್ಟಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕ್ವಶನ್ಸ್. ಸೊ ಆನ್ಸರ್ ನೋಡೋಣ. ಮೊದಲನೇ ಕ್ವಶನ್ಸ್ ಬುಧ, ಸೊ ಮರ್ಕ್ಯುರಿ, ಸೊ ನಿಮಗೆ ಸೊ ವೀನಸ್ ಅಂದರೆ ಶುಕ್ರ, ಮತ್ತು ಪೃಥ್ವಿ ಅಂದರೆ ಭೂಮಿ, ಮಂಗಳ ಅನ್ನೋದು ಸರಿಯಾದ ಆನ್ಸರ್. ಇವುಗಳನ್ನು ಸೊ ಅಂತರ್ಗ್ರಹಗಳು ಅಂತ ಕರೀತಾರೆ, ಇಲ್ಲವ ಸಾಯಿಲ್ಡ್ ಗ್ರಹಗಳು, ಘನಗ್ರಹಗಳು ಅಂತ ಕರೀತಾರೆ. ಉಳಿದಿರೋಂಥ ನಿಮಗೆ ಬಾಹ್ಯ ಗ್ರಹಗಳು ಅಂದರೆ ಸೊ ಯಾವ್ದು ಅಂತಂದರೆ ಸೊ ಗುರುಗ್ರಹ ಬರುತ್ತೆ. ಯಾವ್ಯಾವ ಗ್ರಹಗಳು ಅಂತಂದರೆ ಸೊ ಗುರುಗ್ರಹ ಬರುತ್ತೆ. ಆಮೇಲೆ ನಿಮಗೆ ಸಾಮಾನ್ಯವಾಗಿ ಗುರುಗ್ರಹ ಅಂದಮೇಲೆ ನಿಮಗೆ ಬರೋಂಥದ್ದು ಶನಿ ಗ್ರಹ, ಸ್ಯಾಟ್ರನ್ ಇರ್ಬೋದು, ಜುಪಿಟರ್, ಶಾಟ್ರನ್ ಆ್ಯಂಡ್ ಯುರನೆಸ್ ಗ್ರಹ ಆಗಿರ್ಬೋದು, ಅಥವಾ ನೆಪ್ಚೂನ್ ಗ್ರಹಗಳು. ಸೊ ಇವುಗಳೆಲ್ಲ ನಿಮಗೆ ಇಂಪಾರ್ಟೆಂಟ್ 4 ಗ್ರಹಗಳಿದೆ. ಇವನ್ನ ಬಾಹ್ಯ ಗ್ರಹಗಳು ಅಥವಾ ಗ್ಯಾಸ್ ಅನಿಲ ಗ್ರಹಗಳು ಅಂತೇಳಿ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಮೊದಲನೇ 4 ಗ್ರಹಗಳನ್ನು ಘನ ಗ್ರಹಗಳು ಅಂತೇಳಿ ಕರೀತಾರೆ. ಇಲ್ಲ ಅಂದರೆ ಸೊ ಇವುಗಳನ್ನು ನಿಮಗೆ ಅಂತರ್ಗ್ರಹಗಳು ಅಂತ ಕರೀತಾರೆ. ಓಕೆ, ಇವನ್ನ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಇವಕ್ಕೆ ಸೊ ಸಿಸ್ಟಮ್ ಇದೆ, ಭೂಮಿ, ಮಣ್ಣು, ಕಲ್ಲು ಈ ಥರ ಇರೋದ್ರಿಂದ ಇವನ್ನ ಘನಗ್ರಹಗಳು ಅಂತ ಕರೀತಾರೆ. ಇವು ಅನಿಲ ಸಿಸ್ಟಮನ್ನು ಹೊಂದಿದ್ರಿಂದ ಅನಿಲ ಗ್ರಹಗಳು ಅಂತ ಕರೀತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. 4ನೇ ಕ್ವಶನ್ಸ್, ಭಾರತದಲ್ಲಿ ಆಪರೇಷನ್ ಫ್ಲಡ್ ಕಾರ್ಯಕ್ರಮ ಸಂಬಂಧಿಸಿದಂತೆ ಯಾವುದು ಸರಿ ಇದೆ ಅಂತ ಕೇಳಿದ್ದಾರೆ. ಆಪರೇಷನ್ ಫ್ಲಡ್ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಸೊ ನಂಬರ್ 1 ಪ್ರವಾಹ ನಿಯಂತ್ರಣ, ತೈಲೋತ್ಪಾದನೆ, ಕ್ಷೀರ ಉತ್ಪಾದನೆ ಮತ್ತು ನೀರಾವರಿ ಅಂತ. ಕ್ಷೀರ ಉತ್ಪಾದನೆ ಕೆಲವರಿಗೆ ಇದಾಗ್ಬೋದು, ಹಾಲು ಉತ್ಪಾದನೆ, ಕ್ಷೀರ ಅಂದರೆ ಹಾಲು ಅಂತೇಳಿ ಕರಿತೀವಿ. ಸೊ ಆನ್ಸರನ್ನು ಮಾಡ್ಬೋದು. ಸೊ ಈ ಕ್ವಶನ್ಸ್ ನಿಮಗೆ ಭಾರತದಲ್ಲಿ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 1970ರಲ್ಲಿ ಈ ಒಂದು ಯಾವುದೋ ಆಪರೇಷನ್ ಫ್ಲಡ್ ಅಂತ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಮುಂಚೆ ಭಾರತದಲ್ಲಿ ಒಬ್ಬ ಪ್ರಧಾನಿ ಇರ್ತಾರೆ. ಯಾರು ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಇರ್ತಾರೆ. ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತೇಳಿ ಭಾರತದ ಪ್ರಧಾನಿ ಇರ್ತಾರೆ. ಇವರು ಆಪರೇಷನ್ ಫ್ಲಡ್ಡಿಗಾಗಿ, ಕ್ಷೀರ ಉತ್ಪಾದನೆಗಾಗಿ ಇವರು ಮೊದಲ ಒಂದು ಪ್ರಸ್ತಾವನೆಯನ್ನು ಭಾರತದಲ್ಲಿ ಅಥವಾ ಇದನ್ನು ಮುಂಚೂಣಿ ಆಗ್ತಾರೆ ಅಂತ ಹೇಳ್ಬೋದು. ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಿ ಇದ್ದರು. ಸೊ ಆದರೆ 1970ರಲ್ಲಿ ಆಪರೇಷನ್ ಫ್ಲಡ್ ಎಂಬ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಬಟ್ ಇವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಟೈಮಲ್ಲಿ 70ರಲ್ಲಿ ಇರಲಿಲ್ಲ. ಬಟ್ ನೀವು ಫಸ್ಟ್ ಇದನ್ನು ಆಪರೇಷನ್ ಫ್ಲಡ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಯಾವ ಪ್ರಧಾನಿ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳಿದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಬರೀರಿ. ಆಪರೇಷನ್ ಫ್ಲಡ್ನ ಪಿತಾಮಹ ಯಾರಂತಂದರೆ ವರ್ಗೀಸ್ ಕುರಿಯನ್ ಅಂತ ಬರ್ತಾರೆ. ಯಾರು ಬರ್ತಾರೆ? ಸೊ ವರ್ಗೀಸ್ ಕುರಿಯನ್ ಅಂತ ಬರ್ತಾರೆ. ಸೊ ಅದು ನೆನ್ಪಿಟ್ಕೊಳ್ಳಿ. ಸೊ ಇದು ಇಂಪಾರ್ಟೆಂಟ್. ಸೊ ಅಮುಲ್ ಅಂತೇಳಿ ನಿಮಗೆ ಗೊತ್ತಿದೆ. ಸೊ ಒಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ ಅಂತೇಳಿ ಕರಿತೀವಿ ಅದನ್ನು. ಸೊ 1970ರಲ್ಲಿ ವರ್ಗೀಸ್ ಕುರಿಯನ್ ಭಾರತದ ಆಪರೇಷನ್ ಅಥವಾ ಹಾಲು ಉತ್ಪಾದನೆಗೆ ಸೊ ಪಿತಾಮಹರಾಗ್ತಾರೆ, ಅಥವಾ ಆಪರೇಷನ್ ಫ್ಲಡ್ ಫಾದರ್ ಅಂತೇಳಿ ಕರಿತೀವಿ. ಸೊ ಇದನ್ನು ಮೊದಲು ಸ್ಟಾರ್ಟ್ ಮಾಡಿದಂತಹ ಪ್ರಧಾನಿ ಯಾರು, ಇದನ್ನು ಆಪರೇಷನ್ ಫ್ಲಡ್ ಬಗ್ಗೆ ಪ್ರಸ್ತಾವ ಮಾಡಿದಂಥ ಪ್ರಧಾನಿ ಯಾರು ಅಂತ ಕೇಳಿದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಬರ್ತಾರೆ. ಯಾಕಂದರೆ ಆ ಟೈಮಲ್ಲಿ ನೀವು 1970ರಲ್ಲಿ ಡೇಟ್ ನೋಡ್ಕೊಂಡು ನೋಡಬೇಡ್ರಿ. ಯಾಕಂದ್ರೆ ಕ್ವಶನ್ಸ್ ಬಂದಿದ್ದರೆ ಹೇಳಿ, ಮೆಮೊರಿ ಬೇಸ್ಡ್ ಕ್ವಶನ್ಸಲ್ಲಿ ಆಪರೇಷನ್ ಫ್ಲಡ್ ಕಾರ್ಯಕ್ರಮಕ್ಕೆ ಮೊದಲು ಅಂಕಿತ ಹಾಕಿದ ಪ್ರಧಾನಿ ಯಾರು ಅಂತ ಕೇಳಿದ್ದಾರೆ. ಹಂಗಾಗಿ ನಾನು ಇದನ್ನು ಪ್ರಸ್ತಾಪ ಮಾಡಿದ್ದೀನಿ. ಓಕೆ, 1970ರಲ್ಲಿ ಇಂದಿರಾ ಗಾಂಧಿ ಇದ್ದರು, ಈ ಥರ ನೀವು ಏನೇನೋ ಹುಡುಕ್ಬೋದು. ಬಟ್ ಇವಾಗ ನಾನು ಹೇಳಿರೋ ಕ್ವಶನ್ಸ್ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಓಕೆ, ವೆರಿ ಇಂಪಾರ್ಟೆಂಟ್ ಆನ್ಸರ್ ನೋಡೋಣ. ಸೊ ಇದು ಕ್ಷೀರ ಉತ್ಪಾದನೆ ಅಂದರೆ ಹಾಲು ಉತ್ಪಾದನೆ ಅಂತ ಹೇಳಿ ಕರಿತೀವಿ. ಸೊ ಆಪರೇಷನ್ ಫ್ಲಡ್ ಬಗ್ಗೆ ನಾನು ಹೇಳಿದೆ 1970ರಲ್ಲಿ. ಪಿತಾಮಹ ಯಾರು ಅಂತ ಕೇಳಿದರೆ ವರ್ಗೀಸ್ ಕುರಿಯನನ್ನು ಬರೀಬೇಕಾಗುತ್ತೆ. ಸೊ ಇವುಗಳಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ತಂಬಾಕು ಅಥವಾ ಹೊಗೆಸೊಪ್ಪನ್ನು ಬೆಳೆಯುವಂಥ ದೇಶ ಯಾವುದು ಅಂತ ಕೇಳಿದ್ದಾರೆ. ಸೊ ಇಸ್ವಿಯನ್ನು ಬಿಡ್ರಿ. ಸೊ ಇವಾಗ ನಿಮ್ಗೆ ಮೆಮೊರಿ ಬೇಸ್ಡ್ ಕ್ವಶನ್ಸ್ ಆಗಿದ್ದರಿಂದ ಇದಾಗಿರ್ಬೋದು. ಬಟ್ ಪ್ರೆಸೆಂಟ್ಲಿ ಕೂಡ ಸೊ ಅದೇ ದೇಶನ ಮುಂದಿದೆ. ನೀವು ಯಾವ ದೇಶವನ್ನು 1998ರಿಂದ 1921ವರೆಗೆ ನೀವು ನೋಡಿದ್ರು ಕೂಡ ಸೊ ಹೆಚ್ಚು ಕಮ್ಮಿ 30 ಲಕ್ಷ ಟನ್ಗಿಂತ ಹೆಚ್ಚು ಉತ್ಪಾದನೆ ಮಾಡುತ್ತೆ. ಆ ದೇಶ ಯಾವುದು ಅಂತ ಹೇಳಿ ಕ್ವಶನ್ಸ್ ಕೇಳಿದ್ದಾರೆ. ಆನ್ಸರ್ ಮಾಡ್ಬೋದು. ನೀವು ಯಾವುದು ಅಂತ ಆನ್ಸರ್ ಮಾಡ್ತಿರೋ ಆ ಆನ್ಸರ್ ನೀವು ಸರಿಯಾಗಿದೆಯೋ ಅಥವಾ ತಪ್ಪಾಗಿದೆ ಅಂಥೇಳಿ ನಾನು ನಿಮಗೆ ಆನ್ಸರ್ ಬಿಟ್ಟಾಗ ಗೊತ್ತಾಗುತ್ತೆ. ಸೊ ತಂಬಾಕು ಉತ್ಪಾದನೆ ಸೊ ಕೆಲವೊಂದು ದೇಶದ ಒಂದು ರಫ್ತು ನೀತಿಯಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅವರಿಗೆ ಆದಾಯವನ್ನು ತಂದುಕೊಡುವಂಥದ್ದಾಗುತ್ತೆ. ಅದೇ ರೀತಿ ಸೊ ಈ ಒಂದು ದೇಶಕ್ಕೆ ಕೆಂಪು ಬಾವುಟ ಹೊಂದಿದಂಥ ದೇಶ ಯಾವುದು ಅಂದರೆ ಚೀನಾ. ಈ ಒಂದು ದೇಶಕ್ಕೆ ಅತಿ ಹೆಚ್ಚು ತಂಬಾಕುವನ್ನು ರಫ್ತು ಮಾಡೋಂಥ ದೇಶ ಕೂಡ ಚೀನಾ ಆಗಿದೆ. ಸೊ ಹಾಗಾಗಿ 1921ರಲ್ಲೂ ಕೂಡ ಚೀನಾನೇ ಅತಿ ಹೆಚ್ಚು ಹೊಗೆಸೊಪ್ಪು ಅಥವಾ ತಂಬಾಕು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ.
ಸೊ ಭಾರತದಲ್ಲಿ ಕೇಳಿದರೆ ನಿಮಗೆ ಆಂಧ್ರ ಪ್ರದೇಶ್ ಅತಿ ಹೆಚ್ಚು ಹೊಗೆ ಸೊಪ್ಪನ್ನು ಅಥವಾ ತಂಬಾಕು ಉತ್ಪಾದನೆ ಮಾಡೋಂಥ ಸೊ ರಾಜ್ಯ ಯಾವುದಂತ ಕೇಳಿದರೆ ಆಂಧ್ರ ಪ್ರದೇಶ್ ಬರುತ್ತೆ. ಸೊ ನಿಮಗೆ ತಂಬಾಕು ಉತ್ಪಾದನೆಗೆ ಸಂಬಂಧಪಟ್ಟ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂತ ಕೇಳ್ತಾರೆ, ರಾಜಮಂಡ್ರಿಯಲ್ಲಿದೆ ಅಂತ ಹೇಳ್ತೀವಿ ನಾವು ಯಾವುದು ಸಂಬಂಧಪಟ್ಟಂಗೆ. ಸೊ ಕರ್ನಾಟಕದಲ್ಲಿ ನಿಮಗೆ ಹೇಳಿದರೆ ಮೈಸೂರು ಭಾಗದಲ್ಲಿ ಹೆಚ್ಚಾಗಿ ನಿಮಗೆ ಬೆಳೀತಾರೆ, ಯಾವುದನ್ನು ತಂಬಾಕು ಉತ್ಪಾದನೆ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. ಭಾರತದಲ್ಲಿ ಕೇಳಿದರೆ ಆಂಧ್ರ ಪ್ರದೇಶ ಬರೀರಿ, ವಿಶ್ವದಲ್ಲಿ ಕೇಳಿದರೆ ಸೊ ಚೀನಾ, ಕರ್ನಾಟಕದಲ್ಲಿ ಮೈಸೂರು ಪ್ರಸ್ಥಭೂಮಿ ಅಂಥೇಳಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡೋಣ, ಕೈಗಾ ಸ್ಥಾವರ ಒಂದು ಅಂತ ಕೇಳಿದ್ದಾನೆ. ಇದೊಂದು ಜಲವಿದ್ಯುತ್ ಸ್ಥಾವರನ, ಶಾಖೋತ್ಪನ್ನ, ಸೌರಶಕ್ತಿನ ಅಥವಾ ಅಣು ವಿದ್ಯುತ್ ಸ್ಥಾವರನ ಅಂತ ಕೇಳಿದ್ದಾರೆ. ಸೊ ಆನ್ಸರನ್ನು ಚೆನ್ನಾಗಿ ನೀವು ಮಾಡ್ಬೋದು, ಆಲ್ರೆಡಿ ಪಕ್ಕಾ ಆನ್ಸರ್ ಮಾಡ್ತೀರಿ. ಬಟ್ ಅವಸರದಲ್ಲಿ ಆನ್ಸರ್ ಮಾಡುವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಯಾವ್ದಾದ್ರು ಹೋಗ್ಬೋದು, ನಿಮ್ಮ ಎಕ್ಸಾಮಲ್ಲಿ ಥರ್ಮಲ್ ಅಂತ ಕೇಳ್ಬೋದು ಅಥವಾ ಹೈಡ್ರಿಕ್ ಅಂತ ಕೇಳ್ಬೋದು, ಅಥವಾ ಬೇರೆ ರೀತಿ ನಿಮಗೆ ಕ್ವಶನ್ಸ್ಗಳನ್ನು ಆಪ್ಷನ್ಸನ್ನು ಬೇರೆ ಬೇರೆ ರೀತಿಯಲ್ಲಿ ಕೇಳ್ಬೋದು. ಜಲವಿದ್ಯುತ್ತನ ಬದಲಿ ಹೈಡ್ರಿಕ್ ಅಂತ ಕೇಳ್ಬೋದು, ಇಲ್ಲ ನಿಮಗೆ ಥರ್ಮಲ್ ಉತ್ಪಾದನೆ ಅಂತ ಕೇಳ್ಬೋದು, ಶಾಖೋತ್ಪನ್ನ ಅಂತ ಕೇಳ್ಬೋದು, ಸೋಲಾರ್ ಎನರ್ಜಿ ಅಂತ ಕೇಳ್ಬೋದು, ಅಥವಾ ಥರ್ಮಲ್ ಅಂತ ಯಾವುದು ಆಟೋಮಿಕ್ ಅಥವಾ ನ್ಯೂಕ್ಲಿಯರ್ ಸಂಬಂಧಪಟ್ಟಂಗೆ ಕ್ವಶನ್ಸ್ ಆಪ್ಷನ್ಸನ್ನು ಚೇಂಜ್ ಮಾಡಿ ಕೇಳ್ಬೋದು. ಸೊ ಆನ್ಸರನ್ನು ನೀವು ನಿಮಗೆಲ್ಲದೂ ಗೊತ್ತಿರಬೇಕಾಗತ್ತೆ, ಗೊತ್ತಿದೆ ಅನ್ಕೋತೀನಿ. ಸೊ ಕೈಗಾ ಸಂಬಂಧಪಟ್ಟಂಗೆ ಅಂದರೆ ಕರ್ನಾಟಕದಲ್ಲಿರೋಂಥ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿರೋಂಥ ಒಂದು ಸ್ಥಾವರ ಆಗಿರುತ್ತೆ. ಸಾಮಾನ್ಯವಾಗಿ ಇದನ್ನು 2000 ಇಸ್ವಿ ನವಂಬರ್ದಲ್ಲಿ ಸ್ಥಾಪನೆ ಮಾಡ್ತಾರೆ ಕರ್ನಾಟಕದಲ್ಲಿ. ಇದನ್ನು ಯಾರು ಸ್ಥಾಪನೆ ಮಾಡಿದ್ರು? ಭಾರತ ಸರ್ಕಾರ ಸ್ಥಾಪನೆ ಮಾಡುತ್ತೆ. ಸೊ ಅಣು ವಿದ್ಯುತ್ ಸಂಬಂಧಿಸಿದಂತೆ ಯಾರಿಗೆ ಸಂಬಂಧಪಡುತ್ತೆ ಅಂತೇಳಿ ಕೇಳಿದರೆ ನಿಮಗೆ ಸೊ ಅದು ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರುತ್ತೆ. ಸೊ ಇಲ್ಲಿ ನಿಮಗೆ ಗೊತ್ತಾಗ್ತಿದೆ ಆನ್ಸರ್ ಕೂಡ 2000 ಇಸ್ವಿಯಲ್ಲಿ ಭಾರತ ಸರ್ಕಾರ ಕೈಗಾ ವಿದ್ಯುತ್ತನ್ನು ಇದು ಮಾಡುತ್ತೆ. ಇದು ಯಾವ ನದಿಯ ದಂಡೆ ಮೇಲೆ ಇದೆ ಅಂತಲೂ ಕೂಡ ಒಂದು ಸರಿ ಕ್ವಶನ್ಸ್ ಕೇಳಿದರೆ ಹಾಗಾಗಿ ಆನ್ಸರ್ ನೋಡ್ಕೊಳ್ಳಿ. ಕಾಳಿ ನದಿಯ ದಂಡೆ ಮೇಲೆ ಇದೆ. ಯಾವುದರಲ್ಲಿದೆ? ಸೊ ಕಾಳಿ ನದಿಯ ದಂಡೆ ಮೇಲೆ ಇದೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿರುವಂಥ ಒಂದು ಏಕೈಕ ಅಣು ವಿದ್ಯುತ್ ಸ್ಥಾವರ ಅಂತೇಳಿ. ಭಾರತದಲ್ಲಿ ಯಾವುದು ಪ್ರಥಮ? ತಾರಾಪುರ, ಈ ಥರ ಎಲ್ಲ ನಿಮಗೆ ಕೇಳ್ಬಿಡುತ್ತೆ. ಮಹಾರಾಷ್ಟ್ರದಲ್ಲಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಬಟ್ ಎಷ್ಟು ಅಣು ರಿಯಾಕ್ಟರ್ ಇದ್ದಾವೆ ಭಾರತದಲ್ಲಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಿಮಗೆ ಕ್ಲಾಸ್ ಮಾಡೋದ್ರ ಜೊತೆಗೆ ನಾನು ನಿಮಗೆ ಡೀಟೇಲ್ಸ್ ಹೇಳ್ತಾ ಹೋಗ್ಬೋದು. ಇಲ್ಲಿ ನಿಮಗೆ ಒಂದೊಂದು ಕ್ವಶನ್ಸಿಗೆ ಹೇಳ್ತಾ ಹೋದರೆ ಒಂದೊಂದು ಕ್ಲಾಸ್ ಆಗುತ್ತೆ. ಹಾಗಾಗಿ ಇದನ್ನು ನಾನು ಸ್ವಲ್ಪ ಟಚ್ ಕೊಡ್ತಾ ಹೋಗ್ತೀನಿ, ಯಾಕಂದರೆ ನಿಮ್ಮ ಮೆಮರಿ ಬೇಸ್ಡ್ ಕ್ವಶನ್ಸ್ ಆಗಿರುತ್ತೆ ನಾನು ಬಿಡಿಸೋದು ಇವತ್ತು ಅಂತ. ನೆಕ್ಸ್ಟ್ ಕ್ವಶನ್ಸ್, ಪುರುಷರಿಗಿಂತ ಮಹಿಳೆಯರನ್ನ ಅಧಿಕ ಸಂಖ್ಯೆಯಲ್ಲಿ ಹೊಂದಿರುವಂಥ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ನಿಮಗೆ ಆಲ್ಮೋಸ್ಟ್ ಗೊತ್ತಿದೆ, ಭಾರತದಲ್ಲಿ 2001 ಸೆನ್ಸಸ್ ಆಗಿದೆ, 2011 ಸೆನ್ಸಸ್ ಆಗಿದೆ, 2021 ಸೆನ್ಸಸ್ ಆಗಿದ್ದರಿಂದ ನಿಮಗೆ 2021 ಕೋವಿಡ್ ಇದೆ ಸರ್, ಇದರಿಂದ ಇದು 2021 ನಿಲ್ಲುತ್ತಾ ಅಂದರೆ ಯಾವುದೇ ಕಾರಣಕ್ಕೆ ನಿಲ್ಲಲ್ಲ. ಯಾಕೆಂದರೆ 2021 ಸೆನ್ಸಸ್ 2019ರಿಂದಲೇ ಸ್ಟಾರ್ಟ್ ಆಗಿರುತ್ತೆ. ಸೊ 2 ವರ್ಷ ಬಿಫೋರಿಂದನೇ ಕಲೆಕ್ಟ್ ಮಾಡ್ತಾ ಇರ್ತಾರೆ ವಿಷಯಗಳನ್ನು. ಹಾಗಾದ್ರಿಂದ ಆಲ್ಮೋಸ್ಟ್ 2021 ಸೆನ್ಸಸ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಓಕೆ, ಸೊ 2021 ಸೆನ್ಸಸ್ ಬಗ್ಗೆ ನಾನು ನಿಮಗೆ ಸಪ್ರೇಟಾಗಿ ಎಕನಾಮಿಕ್ಸ್ ಬೇಸ್ಡ್ ಕ್ವಶನ್ಸ್ ಅಥವಾ ಎಕನಾಮಿಕ್ಸ್ ಕ್ಲಾಸ್ ಮಾಡುವಾಗ ನಾನು ಅದನ್ನು ಹೇಳ್ತೀನಿ, ಏನೇನು ಇಂಪಾರ್ಟೆನ್ಸ್ ಇದೆ, ಅದರ ಥೀಮ್ ಏನಿದೆ, ಮತ್ತು ಅದರದ್ದು ಈ ಸರಿದ ಸ್ಲೋಗನ್ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ರೆಡಿ ನಾನು ಟೆಲಿಗ್ರಾಮಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಮತ್ತೊಂದು ಸರಿ ಹೇಳ್ತೀನಿ. ಓಕೆ, ಈಗ ನೋಡೋಣ, ಪುರುಷರಿಗಿಂತ ಮಹಿಳೆಯರ ಅಧಿಕ ಸಂಖ್ಯೆಯಲ್ಲಿರುವಂಥ ರಾಜ್ಯ ಯಾವುದು ಅಂತಂದರೆ ಕೇರಳ ಬರುತ್ತೆ. 1084 ಮಹಿಳೆಯರಿದ್ದಾರೆ. ಸೊ ಕೇರಳದಲ್ಲಿ ಯಾಕೆ ಮಹಿಳೆಯರು ಜಾಸ್ತಿ ಇದ್ದಾರೆ ಅಂದರೆ ಒಂದು ಮಾತೃಪ್ರಧಾನ ಕುಟುಂಬ ಅಲ್ಲಿರೋಂಥದ್ದು ಕೇರಳದಲ್ಲಿ. ಇದರಿಂದ ವಿಶೇಷವಾಗಿ ಕೇರಳ ನಿಮ್ಮ ಆನ್ಸರ್ ಸರಿ ಇದೆ. ಮಾತೃಪ್ರಧಾನ ಕುಟುಂಬ ಅಲ್ಲಿರೋದ್ರಿಂದ ಮಹಿಳೆಯರ ಯಾವುದೇ ರೀತಿಯ ಹತ್ಯೆ, ಹೆಣ್ಣು ಸಸಿಗಳ ಹತ್ಯೆ ಅಲ್ಲಿ ಕಡಿಮೆ ಆಗುತ್ತೆ. ಎಜುಕೇಷನಲ್ಲಿ ಕೂಡ ಕೇರಳ ಪಾಪ್ಯುಲಾರಿಟಿ ಇದೆ, ಫಸ್ಟ್ ಸ್ಥಾನ ಇದೆ. ಅಡ್ಮಿನಿಸ್ಟ್ರೇಷನಲ್ಲಿ ಕೂಡ ನಿಮಗೆ ಕೇರಳ ಫಸ್ಟ್ ಸ್ಥಾನದಲ್ಲಿದೆ. ಈಗ ಆಲ್ರೆಡಿ ಕೇರಳದಲ್ಲಿ ಮೊನ್ನೆ ಎಲೆಕ್ಷನ್ಸ್ ಆಗಿದ್ದರಿಂದ LDF ನಿಮಗೆ ಎಲೆಕ್ಷನ್ ಗೆದ್ದಿದ್ದರಿಂದ ಸೊ ಪಿಣಯಿ ವಿಜಯನ್ ನಿಮಗೆ ಹೊಸ ಮುಖ್ಯಮಂತ್ರಿ ಆಗಿದ್ದರಿಂದ ಸಾಕಷ್ಟು ಅಲ್ಲಿ ಕ್ವಶನ್ಸ್ಗಳು ಕೇಳುವ ಸಾಧ್ಯತೆ ಇದೆ ಯಾವುದು ಕೇರಳದ ಬಗ್ಗೆ. ಹಾಗೆ ಮೆಮೊರಿ ಬೇಸ್ಡ್ ಕ್ವಶನ್ಸಲ್ಲಿ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಕೇರಳ ಸ್ಟೇಟ್ ಬಗ್ಗೆ ಸ್ವಲ್ಪ ಕಲೆಕ್ಟ್ ಮಾಡಿ ಅಂತ ನನ್ನ ಒಂದು ಕೋರಿಕೆ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಇವುಗಳನ್ನು ವಿಷ್ಣು ಅಥವಾ ಇಕ್ವಿನಾಸ್ ದಿನಗಳೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಯಾವ ಇಕ್ವಿನಾಸ್ ಡೇಸ್ಗಳು ಅಂತ ಅಂದರೆ ಇಕ್ವಿನಾಸ್ ಡೇಸ್ ಅಂತಂದರೆ ಆಲ್ಮೋಸ್ಟ್ ಏನು ಸರ್ ಅಂತ ಕೇಳಿದರೆ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದಂಗೆ ಇದ್ರೂ ಕೂಡ ನೀವು ಇಕ್ವಿನಾಸ್ ಡೇಸ್ ಅಂದರೆ ಏನಂತಂದರೆ ಆಫ್ಲೈನ್ ಕ್ಲಾಸ್ ಮಾಡುವಾಗೆಲ್ಲ ನಾವು ಕ್ಲಿಯರಾಗಿ ಹೇಳಿರ್ತೀವಿ. ಸೊ ಅಂದರೆ ಅರ್ಧ ಹಗಲು ಅರ್ಧ ರಾತ್ರಿ ಅಂತ ಕರಿತೀವಿ. ಅಂದರೆ 12 ಗಂಟೆ ರಾತ್ರಿ 12 ಗಂಟೆ ಹಗಲನ್ನು ಹೊಂದಿರೋಂಥವು, ಅಂದರೆ ಸಮನಾದ ರಾತ್ರಿ ಸಮನಾದ ಹಗಲನ್ನು ಹೊಂದಿದ್ದನ್ನು ಇಕ್ವಿನಾಸ್ ಅಂತ ಕರಿತೀವಿ. ಸಮಾನಾದ ಹಗಲು ಮತ್ತು ರಾತ್ರಿಯನ್ನು ಹೊಂದಿದಂತಹ ದಿನವನ್ನು ಏನಂತ ಕರೀತಾರೆ? ಇಕ್ವಿನಾಸ್ ಅಂತ ಕರೀತಾರೆ. ಸೊ ಇದು ಸಾಮಾನ್ಯವಾಗಿ ವಿಶ್ವದಲ್ಲಿ 2 ಬಾರಿ ಸಂಭವಿಸ್ತದೆ. 2 ದಿನಗಳು ಮಾತ್ರ ನಮಗೆ ಇಕ್ವಿನಾಸ್ ಡೇಸ್ ಸಿಗುತ್ತೆ. ಆ ಇಕ್ವಿನಾಸ್ ಡೇಸ್ಗಳು ಯಾವುದು ಅನ್ನೋದು ನಿಮಗೆ ಮಾರ್ಚ್ ಗೊತ್ತಿದೆ. ಮಾರ್ಚ್ 21ನೇ ತಾರೀಕು ಒಂದು ದಿನ, ಇನ್ನೊಂದು ಸೆಪ್ಟೆಂಬರ್ 23ನೇ ದಿನ. ಸೊ ಭೂಮಿಯ ಮಧ್ಯೆ ಸಿಗೋಂಥ ಇಕ್ವಿನಾಸ್ ಡೇಸ್ಗಳಾಗಿರ್ತವೆ. ಅಂದರೆ 2 ಹಗಲು ಮತ್ತು 2
ದಿನಗಳು ನಿಮಗೆ ಹಗಲು ಮತ್ತು ರಾತ್ರಿಗಳು ಸಮನಾಗಿರ್ತವೆ ಅಂತೇಳಿ. ಸೊ ಇದು ನಿಮಗೆ ಮಾರ್ಚ್ 21 ಬಂದರೆ ಎಲ್ಲಿ ಅಂತಂದರೆ ಸಾಮಾನ್ಯ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬರುತ್ತಲ್ಲ, ಆವಾಗ ಸೆಪ್ಟೆಂಬರ್ 23 ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುವಂಥ ಒಂದು ದಿನ ಆಗಿರುತ್ತೆ. ಸೊ ಹಾಗಾಗಿ ಇಕ್ವಿನಾಕ್ಸ್ ಡೇಸ್ಗಳು ನಿಮಗೆ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ಆನ್ಸರ್ ನೀವು ಹೇಳ್ಬೋದು. ಇವಾಗ ನೀವು ಆನ್ಸರ್ ನಾನು ಹೇಳೋದ್ರ ಮೇಲೆ ಮೆಮೊರಿ ಬೇಸ್ಡ್ ಮೇಲೆ ಹೇಳೋದ್ರ ಮೇಲೆ ನೀವು ಕೆಳಗಡೆ ನೀವು ಆಪ್ಷನ್ಸ್ ನೋಡ್ಕೊಂಡು ಆನ್ಸರ್ ಮಾಡಿದಿರಿ ಅಂತ ಅನ್ಕೋತೀನಿ. ಸೊ ನೋಡೋಣ, ಪ್ರಪಂಚದಾದ್ಯಂತ ಹಗಲು ಮತ್ತು ರಾತ್ರಿಗಳೆರಡು ಸಮಾನವಾಗಿರುವಂಥ ದಿನಗಳನ್ನು ಸೊ ಇಕ್ವಿನಾಕ್ಸ್ ಡೇಗಳು ಅಥವಾ ಸೊ ವಿಷುವತ್ ವೃತ್ತಗಳು ದಿನಗಳು ಅಂತೇಳಿ ಕರೀತಾರೆ. ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23ನೇ ತಾರೀಕು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನಿಮಗೆ ಮೆಮೊರಿ ಬೇಸ್ಡ್ ಬಗ್ಗೆ ಕ್ವಶನ್ಸ್ ಅಪ್ಲೈಡ್ ತುಂಬ ಕ್ವಶನ್ಸ್ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. ಯಾವುದೋ ಇದ್ರ ಬಗ್ಗೆ ಎಲ್ಲ ಸುಮಾರು ಕ್ವಶನ್ಸ್ಗಳನ್ನು ಮಾಡಿದ್ದುಂಟು. ಯಾಕಂದರೆ ಸೊ ಇಕ್ವಿನಾಕ್ಸ್ ಡೇಸಲ್ಲಿ ಭಾರತದಲ್ಲಿ ಯಾವ ದಿನ ನೇರವಾಗಿ ಬೀಳ್ತವೆ ಕಿರಣಗಳು ಅಂತ ಕೇಳ್ತಾರೆ, ಅಥವಾ ಇಕ್ವಿನಾಕ್ಸ್ ಡೇಸಲ್ಲಿ ಈ ಒಂದು ಕೆಳಗಿನ ರಾಜ್ಯ ಯಾವುದಕ್ಕೆ ಬೀಳಲ್ಲ ಅಂತ ಕೇಳ್ಬೋದು. ಇವೆಲ್ಲ ನಿಮಗೆ ಕ್ಲಾಸ್ ಮಾಡೋಗಲೇ ನಾವು ಹೇಳಬೇಕು ಸಾಧ್ಯ ಆಗುತ್ತೆ. ಯಾಕಂದ್ರೆ ಸಾಕಷ್ಟು ಕ್ವಶನ್ಸ್ ಈ ಒಂದು ಇಕ್ವಿನಾಕ್ಸ್ ಡೇಸ್ ಬಗ್ಗೆ ಸಾಕಷ್ಟು ಕ್ವಶನ್ಸನ್ನು ರೈಸ್ ಮಾಡ್ಬೋದು. ನಾವು ಮೆಮೊರಿ ಬೇಸ್ಡ್ ಮೇಲೆ ಇಟ್ಕೊಂಡು ಭಾಳಷ್ಟು ಕ್ವಶನ್ಸ್ ಮಾಡ್ಬೋದು. ಬಟ್ ನಿಮಗೆ ಒಂದು ಟಚ್ ಆಗಿ ಇರಲಿ ಅನ್ನೋದಕ್ಕಾಗಿ ಮೊದಲನೇ ಕ್ಲಾಸನ್ನು ಆರಂಭಿಸ್ತಾ ಇದ್ದೀನಿ. ಉಳಿದಿರೋದನ್ನ ಡೀಟೇಲ್ಸ್ ಮಾಡ್ತಾ ಹೋಗ್ತೀವಿ. ಸೊ ಕೆಳಗಿನ ನಗರ ಈ ಕೆಳಗಿನ ಯಾವುದನ್ನು ಭಾರತದ ಸಿಲಿಕಾನ್ ಸಿಟಿ ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಕ್ಲೂ ನಿಮಗೆ ಮೆಮೊರಿ ಬೇಸ್ಡ್ ಮೇಲೆ ಕ್ವಶನ್ಸಲ್ಲಿ ಕೇಳೋದಾದರೆ ಸಿಲಿಕಾನ್ ಸಿಟಿ ಯಾವುದು ಅಂತ ಕೇಳ್ಬೋದು, ಉದ್ಯಾನ ನಗರಿ ಯಾವುದು ಅಂತ ಕೇಳ್ತಾರೆ. ಸೊ ಇದ್ರ ಬಗ್ಗೆ ನಿಮಗೆ ಸಾಕಷ್ಟು ನಿಮಗೆ ವಿಷಯಗಳು ಗೊತ್ತಿರಬೇಕಾಗಿದೆ. ಯಾಕಂದರೆ ಭಾರತದಲ್ಲೇ ತುಂಬ ಒಂದು IT ತುಂಬ ಸಾಧನೆ ಮಾಡಿದಂಥ ರಾಜ್ಯ ನಮ್ಮ ಕರ್ನಾಟಕ ಇರುತ್ತೆ. ಹಾಗಾಗಿ ಕರ್ನಾಟಕದ ಯಾವುದೋ ಒಂದು ನಗರ ಇದೆ ಇದರಲ್ಲಿ. ಈಗ ನೀವು ನೋಡೋಂಥ ಆನ್ಸರಲ್ಲಿ ಒಂದೇ ಒಂದು ಕರ್ನಾಟಕದ ನಗರ ಇದೆ, ಅದು ಬೆಂಗಳೂರು ಇದೆ. ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ವೈ ಅಂತ ಕೇಳಿದರೆ, ಯಾಕೆ ಅಂತ ಕೇಳಿದರೆ ಸೊ IT ಉತ್ಪಾದನೆಯಲ್ಲಿ ಸೊ ಬಹುದೊಡ್ಡ ವಿಶ್ವದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದಂಥದ್ದು ಯಾವುದಂದರೆ ಸಿಲಿಕಾನ್ ಸಿಟಿ ಆಗಿರುತ್ತೆ. ಸುಮಾರು 3600ಕ್ಕಿಂತ ಹೆಚ್ಚು IT ಕಂಪನಿಗಳನ್ನು ಯಾವುದು ಬೆಂಗಳೂರಲ್ಲಿ ಕಾಣ್ಬೋದು. ಹಾಗಾಗಿ ನಿಮಗೆ ಯಾರಿಗೆ ಹೋದರೂ BE ಮಾಡಿದವರಿಗೆ ಅಥವಾ ಬೇರೆ ಬೇರೆ ಜಾಬ್ಗಳಿಗೆ ಆರಿಸಿ ಹೋದರೆ ಬೆಂಗಳೂರು ಯಾರಿಗೆ ಹೋದರೂ ಉದ್ಯೋಗ ಯಾಕೆ ಕೊಡುತ್ತೆ ಅಂದರೆ ಅಷ್ಟು ಕಂಪ್ನೀಸ್ಗಳು IT ಬೆಂಗಳೂರಲ್ಲಿವೆ. ಎಸ್, ಮುಂದಿನ ಕ್ವಶನ್ಸ್ ನೋಡೋಣ. ಸೊ ಮೆಮೊರಿ ಬೇಸ್ಡ್ ಕ್ವಶನ್ಸ್ ಬಂದಿರೋಂಥ ಒಂದು ಕ್ವಶನ್ಸ್. ಸೊ ಹಿಮಾಲಯದ ನದಿಗಳು ಸದಾಕಾಲ ತುಂಬಿ ಹರಿಯುತ್ತವೆ, ಎ ಆನ್ಸರ್. ಸೊ ಇನ್ನೊಂದು ಆರ್ ಹೇಳ್ತಾನೆ, ಅದಕ್ಕೆ ಕಾರಣ ಏನು, ಪ್ರತಿಪಾದನೆ ಮತ್ತು ಕಾರಣ ನೋಡಿದಾಗ ಆರ್ ಹೇಳುತ್ತೆ. ಕಾರಣ ಈ ಪ್ರದೇಶದ ನೈಋತ್ಯ ಮಾನ್ಸೂನ್ನಿಂದ ಅಥವಾ ಮುಂಗಾರು ಮಾನ್ಸೂನ್ನಿಂದ ಮಳೆಯನ್ನು ಪಡೆಯುತ್ತವೆ ಅಂತ ಕ್ವಶನ್ಸ್ ಇದೆ. ಸೊ ಇವನ್ನ ಸಾಮಾನ್ಯವಾಗಿ KS ಲೆವೆಲಿಗೆ ಅಪ್ಲೈಡ್ ಕ್ವಶನ್ಸ್ ಆದರೂ ಕೂಡ ನೀವು ಮೆಮೊರಿ ಬೇಸ್ಡ್ ಕ್ವಶನ್ಸ್ ಇರೋದ್ರಿಂದ ಸ್ವಲ್ಪ ಅಪ್ಲೈಡ್ ನಾಲೆಡ್ಜ್ ಕೂಡ ನಿಮಗೆ ಬೇಕಾಗುತ್ತೆ. ಇವತ್ತಿನ ಒಂದು ಎಕ್ಸಾಮ್ ಬರೀರಿ PC PSI ಎಲ್ಲವೂ ಕೂಡ ಇವತ್ತು ಹೈ ಲೆವೆಲಿಗೆ ಹೋಗಿದ್ದಾವೆ. ಯಾಕಂದರೆ ಎಲ್ಲ ಎಕ್ಸಾಮ್ ಬರೆಯಂಥವ್ರು ನಾವು ಆವಾಗ ನೋಡ್ತಾ ಇದ್ದೀವಿ ಓನ್ಲಿ PUC ಮಾತ್ರ ಬರ್ತಾಯಿದ್ರು. ಇವಾಗ ಡಿಗ್ರಿ ಆಯಿತು, ಡಬಲ್ ಡಿಗ್ರಿ ಆಯಿತು, ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡಿದವರು, ಇಂಜಿನಿಯರ್ BE ಮಾಡಿದವರು, MBA ಮಾಡಿದವರು, ಬೇರೆ ಬೇರೆ ಹಲವು ಇದಾದರೂ ಕೂಡ ಪೊಲೀಸ್ ಜಾಬಿಗೆ ಬರ್ತಾಯಿದ್ರೆ. ಒಂದು ಸಂಬಳ ಜಾಸ್ತಿ ಆಗಿರುವಂಥದ್ದು ಇರ್ಬೋದು, ಅಥವಾ ಹೆಚ್ಚು ಕಾಲ್ ಮಾಡ್ತಾರೆ ರಿಕ್ರೂಟ್ಮೆಂಟ್ ಮಾಡ್ತಿರೋಂಥದ್ದು ಕರ್ನಾಟಕದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರ ಆಗಿದೆ. ಇವಾಗ ಸಂಬಳ ಚೆನ್ನಾಗಿದೆ, ಕೆಲಸ ಚೆನ್ನಾಗಿದೆ, ಮತ್ತು ಒಂದು ರೆಕಗ್ನೈಸ್ ಹುದ್ದೆ ಮತ್ತು ಒಂದು ರೆಸ್ಪೆಕ್ಟೆಡ್ ಹುದ್ದೆ ಆಗಿದ್ದರಿಂದ ಭಾಳಷ್ಟು ಜನ ಇತ್ತೀಚೆಗೆ ಪೊಲೀಸ್ ಆಗೋ ಕನಸನ್ನು ಕಾಣ್ತಾ ಇರೋದ್ರಿಂದ ಸ್ವಲ್ಪ ನೀವು ಕ್ವಶನ್ಸ್ಗಳನ್ನು ಕೂಡ ಸೊ ಒಂದು ಲೆವೆಲ್ಲಿಗೆ ಹೋಗ್ತಾ ಇದ್ದಾವೆ ಇವಾಗ. ಯಾಕಂದರೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಎಕ್ಸಾಮ್ಗಳಲ್ಲಿ 90 ಹತ್ತತ್ರ ಬಂದಿತ್ತು ಸ್ಕೋರ್ ಬೋರ್ಡಲ್ಲಿ. ಈಗ ಸೆಲೆಕ್ಷನ್ಸ್ ಲಿಸ್ಟು ಹಾಗೆ ಕಾಂಪಿಟೇಷನ್ಸ್ ಹೈ ಆಗೋದ್ರಿಂದ ಏನು ಮಾಡ್ತಾರೆ, ಕ್ವಶನ್ಸ್ ಕೂಡ ಹೈ ಮಾಡೋ ಚಾನ್ಸಸ್ ಇರುತ್ತೆ. ಹಾಗೆ ನೀವು ಸ್ವಲ್ಪ ಅಪ್ಲೈಡ್ ನಾಲೆಡ್ಜನ್ನು ಕೂಡ ಬಳಸ್ಕೊಡ್ರಿ ಅಂತ ಹೇಳ್ತೀನಿ. ಓಕೆ, ಕ್ವಶನ್ಸ್ ನೋಡೋಣ. ಹಿಮಾಲಯದ ನದಿಗಳು ಸದಾಕಾಲ ತುಂಬಿ ಹರಿಯುತ್ತವೆ. ಸೊ ಕ್ವಶನ್ಸ್ ಸೊ ನೋಡೋಣ. ಸದಾಕಾಲ ಹರಿಯುತ್ತವೆ ಯಾಕಂದರೆ ಇಲ್ಲಿ ಹಿಮ ಪರ್ವತದಿಂದ ಇರೋದು ಆಲ್ಮೋಸ್ಟ್ ನದಿಗಳು ಹಿಮಾಲಯ ಪರ್ವತದಿಂದ ಹುಟ್ಟೋದ್ರಿಂದ, ಹಿಮಾಲಯ ಪರ್ವತದಲ್ಲಿ ಹುಟ್ಟೋದ್ರಿಂದ ಹಿಮಾಲಯ ಪರ್ವತಗಳು ಹಿಮಗಳಿಂದ ಆವೃತವಾಗಿದ್ದರೆ ಸದಾಕಾಲ ತುಂಬಿ ಹರಿಯುತ್ತವೆ 365 ದಿನ. ಹಾಗೂ ಎಲ್ಲ ಋತುಗಳಲ್ಲೂ ಕೂಡ ಸೊ ಯಾವುದು ಉತ್ತರ ಭಾರತ ನದಿಗಳು ತುಂಬಿ ಹರಿಯುತ್ತವೆ. ಸೊ ನೈಋತ್ಯ ಮುಂಗಾರಿನಿಂದ ಮಳೆಯನ್ನು ಪಡೆಯುತ್ತವೆ ಅಂತೇಳಿ ಆ ಪ್ರದೇಶಗಳು ಅಂತೇಳಿ ಕೊಟ್ಟಿದ್ದಾನೆ. ಸೊ ನೈಋತ್ಯ ಮುಂಗಾರಿನಿಂದ ಮಾನ್ಸೂನ್ನಿಂದ ಸ್ವಲ್ಪ ಸದಾಕಾಲ ಮಳೆ ಬರೋದಕ್ಕೆ ಸದಾಕಾಲ ನದಿಗಳು ತುಂಬಿ ಹರಿಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೈಋತ್ಯ ಮಾನ್ಸೂನ್ ಸೀಸನ್ ವೈಸ್ ಆಗಿರ್ತವೆ. ನಿಮಗೆ ಓನ್ಲಿ ಭಾರತದಲ್ಲಿ ಜೂನ್ನಿಂದ ಸೆಪ್ಟೆಂಬರ್ವರೆಗೂ ಮಾತ್ರ ಇರೋದರಿಂದ ಇಲ್ಲಿ ಕ್ವಶನ್ಸ್ ಮೊದಲನೇದು ಏನಿದೆ ಅಂದರೆ ಸದಾಕಾಲ ತುಂಬಿ ಹರಿತವೆ. ಸದಾಕಾಲ ಅಂದರೆ ಏನು, ಸೊ 365 ದಿನ ಅಂತೇಳಿ ಎಲ್ಲ ಸೀಸನಲ್ಲಿ ಕೇಳಿದ್ರಿಂದ ಇಲ್ಲಿ ಓನ್ಲಿ ಒಂದು ಸೀಸನ್. ಸೊ ಇಂಡಿಯಾದಲ್ಲಿ ಜೂನ್ ಟು ಸೆಪ್ಟೆಂಬರ್ ಒಂದು ಸೀಸನಲ್ಲಿ ಮಾತ್ರ ಆಗುತ್ತೆ. ಹಾಗಾಗಿ ಎ ಆನ್ಸರ್ ಸರಿಯಾಗುತ್ತೆ, ಬಿ ಅದಕ್ಕೆ ಸರಿಯಾದ ಕಾರಣ ಅಲ್ಲ ಪ್ರತಿಪಾದನೆಗೆ ಅಂಥೇಳಿ ನೀವು ಅಪ್ಲೈಡ್ ನಾಲೆಡ್ಜನ್ನು ನೋಡ್ಬೋದು. ಹಾಗಾದರೆ ಆನ್ಸರ್ ನಿಮ್ದು ಏನಾಗಿರುತ್ತೆ, ಎ ಮಾತ್ರ ಸರಿ, 6 ತಪ್ಪಾಗಿದೆ, ಪ್ರತಿಪಾದನೆಗೆ ಕಾರಣ ತಪ್ಪಾಗಿದೆ ಅನ್ನೋದು ಇದಾಗುತ್ತೆ. ಎಸ್, ಇದು ಅಪ್ಲೈಡ್ ನಾಲೆಡ್ಜ್. ಏನು ಅಪ್ಲೈಡ್ ನಾಲೆಡ್ಜ್ ಸರ್ ಅಂತಂದರೆ ಇಲ್ಲಿ ನೀವು ಕ್ವಶನ್ಸ್ ಓದ್ಕೊಂಡು ನೀವೇನು ಮಾಡಬೇಕು, ನಿಮ್ಮದೇ ಆದೊಂದು ನಿರ್ಧಾರಕ್ಕೆ ಬರಬೇಕು. ಜಡ್ಜ್ಮೆಂಟ್ ಅಂತ ಕರಿತೀವಿ ಅದನ್ನು. ಸದಾಕಾಲ ಇರೋದ್ರಿಂದ ಸೊ ಇಲ್ಲಿ ಮುಂಗಾರು ಅಂತ ಕೇಳಿದೆ, ನೈಋತ್ಯ ಮುಂಗಾರು ಇರೋದು ಭಾರತದಲ್ಲಿ ಕೇವಲ ಜೂನ್ ಟು ಸೆಪ್ಟೆಂಬರ್, ಇದೇ ಅಪ್ಲೈಡ್ ಆಗಿರುತ್ತೆ. ಅರ್ಥ ಆಯ್ತಾ?
ಇದನ್ನು ನೀವು ಅಪ್ಲೈ ಮಾಡಿಕೊಂಡು ಬರೀಬೇಕಾಗುತ್ತೆ. ಅದೇ ನಿಮಗೆ ಆನ್ಸರ್ ಸರಿಯಾಗಬೇಕಾಯಿತು ಅಂದರೆ ಪ್ರದೇಶದಲ್ಲಿ ಹಿಮಾಲಯ ಪರ್ವತಗಳಿರೋದ್ರಿಂದ ಸದಾಕಾಲ ತುಂಬರಿಗೆ ಸಾಧ್ಯ ಆಗಿದೆ ಅಂತ ಕೇಳಿದರೆ ನಿಮಗೆ ಆನ್ಸರ್ ಸರಿ ಆಗ್ತಿತ್ತು. ಓಕೆ, ಇನ್ನು ಅಪ್ಲೈಡ್ ಅಂತೀವಿ ಅಷ್ಟೇ. ಅಪ್ಲೈಡ್ ಅಂದ ತಕ್ಷಣ ಏನು ಬೇರೆ ಒಂದು ನಿಮಗೆ ಇದಿರಲ್ಲ, ನಿರ್ಧಾರ ಅಂತಾರೆ. ಅಪ್ಲೈಡಲ್ಲಿ ನಿಮಗೆ ಡಿಸಿಷನ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಡಿಸಿಷನ್ ಬರಬೇಕು ಅಂದರೆ ನಿಮಗೆ ನಾಲೆಡ್ಜ್ ಇರಬೇಕಾಗುತ್ತೆ. ನಾಲೆಡ್ಜ್ ಬರಬೇಕು ಅಂದರೆ ಸರಿಯಾಗಿ ಓದಿರಬೇಕಾಗುತ್ತೆ. ಎಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಓಕೆ, ವಿಸ್ತೀರ್ಣದಲ್ಲಿ ಚಿಕ್ಕದಾದ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳಿದ್ದಾನೆ. ಸೊ ಈ ಕ್ವಶನ್ಸ್ ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಆಲ್ರೆಡಿ ಆನ್ಸರ್ಸ್ ಅಲ್ಲೇ ಶೋ ಆಗಿದ್ದರಿಂದ ನೀವು ಈಸಿ ಆನ್ಸರ್ ಹೇಳ್ಬೋದು. ಬಟ್ ಈ ಕ್ವಶನ್ಸ್ ಯಾಕೆ ಹಾಕಿದ್ದೀವಿ ಮೆಮೊರಿ ಬೇಸ್ಡ್ ಅಂತಂದರೆ, ಸೊ 2020 ನಂತರ ಸ್ವಲ್ಪ ಚೇಂಜಸ್ ಆಗಿದೆ. ಯಾಕಂದರೆ ನಿಮಗೆ ಕೇಂದ್ರಾಡಳಿತ ಪ್ರದೇಶ ನಿಮಗೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಬಂತು ಕೇಂದ್ರಾಡಳಿತ ಪ್ರದೇಶ 7ನೇದಾಗಿ. 8ನೇದಾಗಿ ನಿಮಗೆ ಸೊ ಲಡಾಖನ್ನು ಸೇರ್ಪಡೆ ಆಗಿದೆ. ಯಾವುದೋ ಲಡಾಖ್ ಪ್ರದೇಶ ಸೇರ್ಪಡೆ ಆಗಿದೆ. ಸೊ ಹಾಗೆ ನೀವು ಚೆಕ್ ಮಾಡ್ತಾ ಹೋದರೆ ಡಿವ್ ಆ್ಯಂಡ್ ಡಮನ್ ಮತ್ತು ನಗರ್ ಹಾವೇಲಿಯನ್ನು ಮರ್ಜ್ ಮಾಡಿದ್ದಾರೆ. ಎರಡನ್ನೂ ಸೇರಿ ಒಂದೇ ಮಾಡಿದ್ರಿಂದ ಸೊ ಹಾಗಾಗಿ ನಮಗೆ 8 ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಅದರಲ್ಲಿ ಚಿಕ್ಕದು ಯಾವುದು ಅಂದರೆ ಲಕ್ಷದ್ವೀಪ ಬರುತ್ತೆ. ದೊಡ್ಡದು ಯಾವುದು ಅಂದರೆ ನೀವು ಚೇಂಜಸ್ ಮಾಡ್ಕೋಬೇಕಾಗತ್ತೆ. ದೊಡ್ಡದು ಲಡಾಖ್ ಬರುತ್ತೆ. ಆಯಿತಾ, ಇವಾಗ ಲಡಾಖು ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಸೊ ಚಿಕ್ಕದು ಕೇಳಿದರೆ ನೀವು ಲಕ್ಷದ್ವೀಪನೇ ಬರೀಬೇಕಾಗುತ್ತೆ. ಆವಾಗ ನಿಮಗೆ ಕ್ವಶನ್ಸ್ 2020ರಲ್ಲಿ ನೀವು ಎಕ್ಸಾಮ್ ಬರೀದಾದ್ರೆ ದೊಡ್ಡದು ಕೇಳಿದರೆ ಯಾವ್ದು ಬರೀತಿದ್ರಿ? ಸೊ ಯಾವುದು ಅಂಡಮಾನ್ ನಿಕೋಬಾರ್ ಬರೀತಿದ್ವಿ. ಬಟ್ ಇವಾಗ ಚೇಂಜಸ್ ಆಗಿದೆ. ಜನಸಂಖ್ಯೆಯಲ್ಲಿ ಕೇಳಿದರೆ ಡೆಲ್ಲಿನೇ ಇದೆ. ಸೊ ಅದನ್ನು ನೀವು ಡೆಲ್ಲಿ ಕೇಂದ್ರಾಡಳಿತ ಪ್ರದೇಶನ ಬರೀಬೇಕಾಗುತ್ತೆ. ಇತ್ತೀಚೆಗೆ ನಿಮಗೆ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಎಲೆಕ್ಷನ್ಸ್ ನಡೆದಿದೆ. ಅದು ಯಾವುದು ಅಂದರೆ 2021ರಲ್ಲಿ. ಸೊ ಪುದುಚೇರಿಯಲ್ಲಿ ಎಲೆಕ್ಷನ್ಸ್ ನಡೆದಿದೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಪುದುಚೇರಿಯ CM ಯಾರಾಗಿದ್ದಾರೆ, ಪುದುಚೇರಿಯಲ್ಲಿ ಯಾವ ಪಕ್ಷ ಲೀಡಿಂಗ್ ಆಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಕ್ವಶನ್ಸ್. ಹಾಗಾಗಿ ನಮ್ಮ ಮೆಮೊರಿ ಬೇಸ್ಡ್ ಕ್ವಶನ್ಸ್ ನಿಮಗೆ ಸಹಕಾರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಸೊ ಈ ಕೆಳಗಿನ ಯಾವ ಒಂದು ಕ್ವಶನ್ಸ್ ನೋಡೋಣ. ಈ ಕೆಳಗಿನ ಸರಿಯಾದ ಹೊಂದಾಣಿಕೆಯನ್ನು ಮಾಡಿ ಅಂತ ಇದೆ. ಸೊ ಈ ಕೆಳಗಿನ ಸರಿಯಾದ ಹೊಂದಾಣಿಕೆಯಲ್ಲಿ ಒಂದನೇದು ಅಸ್ಸಾಂ ದಿಬ್ರುಗಢ್ ಆ್ಯಂಡ್ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಕ್ವಶನ್ಸ್ ಸರಿ ಅರ್ಥ ಮಾಡ್ಕೊಳ್ರಿ. ನಾನು ಸ್ವಲ್ಪ ಓದೋದ್ರಲ್ಲಿ ಮಿಸ್ಟೇಕ್ ಮಾಡಿರ್ಬೋದು. ಬಟ್ ಇವಾಗ ನಾನು ಕ್ವಶನ್ಸ್ ನೋಡೋಣ. ಈ ಕೆಳಗಿನ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು ಅಂತ ಇದೆ. ಅಸ್ಸಾಂನ ದಿಬ್ರುಗಢ್ ಆ್ಯಂಡ್ ಮಿಜೋರಾಂ ಐಝಾಲ್, ನಾಗಾಲ್ಯಾಂಡ್ ಕೊಯ್ಮಾ, ಅರುಣಾಚಲ್ ಇಟಾನಗರ ಅಂತ ಕೇಳಿದ್ದಾರೆ. ಆಲ್ಮೋಸ್ಟ್ ಕ್ವಶನ್ಸ್ ಮೆಮೊರಿ ಬೇಸ್ಡ್ ಕ್ವಶನ್ಸಲ್ಲಿ ನಿಮಗೆ ಇದನ್ನೇ ಯಾಕೆ ತೊಗೊಂಡಿನಿ ಅಂದರೆ, ಸೊ ನಿಮಗೆ ಒಂದು ಗೊತ್ತಿರಲಿ, 7 ಸಿಸ್ಟರ್ ಅಂತ ಕರಿತೀವಿ. 7 ಸಿಸ್ಟರ್ಸ್ ಸ್ಟೇಟಲ್ಲಿ ಒಂದು ಕ್ವಶನ್ಸ್ ಕೇಳಲೇಬೇಕಾಗುತ್ತೆ. ಕೇಳ್ತಾರೆ. ನೀವು ಯಾವುದೇ ಕ್ವಶನ್ ಪೇಪರ್ ನೀವು ನೋಡಿದ್ರು ಈ 7 ಸಿಸ್ಟರ್ಸ್ ಬಗ್ಗೆ ಅಂದರೆ ಅಸ್ಸಾಂ ಇರ್ಬೋದು, ಅರುಣಾಚಲ ಪ್ರದೇಶ, ಮೇಘಾಲಯ, ನಾಗಾಲ್ಯಾಂಡ್, ಮಿಜೋರಾಮ್, ತ್ರಿಪುರ ಆ್ಯಂಡ್ ಅಸ್ಸಾಂ ಇವೆಲ್ಲ ಸೇರಿ ನಿಮಗೆ 7 ಸ್ಟೇಟ್ಗಳು ಬರ್ತವೆ. ಈ 7 ಸ್ಟೇಟ್ಗಳಲ್ಲಿ ವೆರಿ ಇಂಪಾರ್ಟೆಂಟಾಗಿ ನಿಮಗೆ ಒಂದು ಕ್ವಶನ್ಸ್ ಇದ್ದೇ ಇರೋದಿಲ್ಲ. ಕ್ಯಾಪಿಟಲ್ ಕೇಳ್ತಾರೆ, ಇಲ್ಲ ರಿವರ್ಸ್ ಕೇಳ್ತಾರೆ, ಇಲ್ಲ ಅಂದರೆ ಏನಾದರೂ ಇಂಪಾರ್ಟೆಂಟ್ಸ್ ನಡೆದಿದ್ರೆ ಕೇಳಲೇಬೇಕು ಒಂದು ಕ್ವಶನ್ಸು. ಹಾಗೆ ನೀವು ಹೆಚ್ಚು ಪಕ್ಷ ನಿಮಗೆ PCPSL ಬಂದಿರೋದು ಕ್ಯಾಪಿಟಲ್ಸ್ಗಳೇ. ಅಸ್ಸಾಂನ ದಿಸ್ಪುರ್ ಆಗಬೇಕು, ದಿಬ್ರುಗಢ್ ಅಲ್ಲ, ದಿಸ್ಪುರ್ ಆಗಿರುತ್ತೆ. ಮಿಜೋರಾಂ ಐಝಾಲ್ ಸರಿ ಇದೆ. ನಾಗಾಲ್ಯಾಂಡ್ ಕೊಯ್ಮಾ ಆ್ಯಂಡ್ ಅರುಣಾಚಲ್ ಇಟಾನಗರ ರಾಜಧಾನಿ ಕ್ಯಾಪಿಟಲ್ ಸರಿ ಇದೆ. ಹಾಗಾಗಿ ನೀವು 7 ಸಿಸ್ಟರ್ಸ್ 7 ರಾಜ್ಯಗಳ ಈಶಾನ್ಯ ರಾಜ್ಯಗಳ 7 ರಾಜ್ಯಗಳ ಕ್ಯಾಪಿಟಲನ್ನು ಮರಿದೇ ಕಲ್ಕೊಂಡು ಹೋಗ್ರಿ. PCPSIಲಿ ನಿಮಗೆ ಪಿಕ್ಸ್ ಕ್ವಶನ್ಸ್ ಇರುತ್ತೆ ಅಂತ ಹೇಳ್ತೀನಿ ನಾನು. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಸ್ನೇಹಿತರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಅತ್ಯಂತ ವಿಶಾಲವಾದ ಹುಲಿ ಅಭಯಾರಣ್ಯ ಹೊಂದಿದಂಥ ರಾಜ್ಯ ಯಾವುದು ಅಂತೇಳಿ. ಸೊ ಯಾಕಂದರೆ ಈ ಕ್ವಶನ್ಸ್ ಕೂಡ ನಿಮಗೆ ಮೆಮೊರಿ ಬೇಸ್ಡ್ ಕ್ವಶನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ 2020ರಲ್ಲಿ ನಿಮಗೆ ಹುಲಿ ಸೆನ್ಸಸ್ ಜನಗಣತಿಯನ್ನು ಬಿಡಲಾಗಿದೆ. ಹಾಗಾಗಿ ಈ ಕ್ವಶನ್ಸ್ ನಿಮಗೆ 2021 PSI PC ಎಕ್ಸಾಮಲ್ಲಿ ಸಾಕಷ್ಟು ಬರುವ ನಿರೀಕ್ಷೆಯಲ್ಲಿದ್ದಾವೆ. ಯಾಕಂದರೆ ಭಾರತದಲ್ಲಿರೋಂಥ ಹುಲಿ ಸಂಖ್ಯೆಗಳು ಎಷ್ಟು ಅಂತ ಕೇಳ್ತಾರೆ. ನಿಮಗೆ 2967 ಸೆನ್ಸಸ್ಸಲ್ಲಿ ಅಂದರೆ ಟೈಗರ್ ಸೆನ್ಸಸ್ಸಲ್ಲಿ ಬಂದಿರೋಂಥದ್ದು 2967 ಹುಲಿಗಳಿದ್ದಾವೆ ಅಂತ ಹೇಳಲಾಗ್ತದೆ. ಸೊ ಅದರಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಹುಲಿ ಹೊಂದಿದಂಥ ರಾಜ್ಯ ಯಾವುದು ಅಂತ ಕೇಳ್ಬೋದು. ನಿಮಗೆ ಒಂದು ಮಧ್ಯಪ್ರದೇಶ್ ವೆರಿ ಇಂಪಾರ್ಟೆಂಟ್ ಯಾವುದಾಗಿರುತ್ತೆ, ಮಧ್ಯಪ್ರದೇಶ್ ಆಗಿರುತ್ತೆ. ಸೊ ಎಷ್ಟು ಹುಲಿಗಳಿದ್ದಾವೆ ಏನು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಕ್ವಶನ್ಸ್ ಕೇಳ್ಬೋದು. ಹಾಗಾಗಿ ನೀವು ಭಾಳ ಖುಷಿಯಲ್ಲಿ ಅಥವಾ ಭಾಳ ಒಂದು ವಿಚಾರವನ್ನು ತಿಳ್ಕೊಬೇಕಾಗುತ್ತೆ. ಸೊ ಕರ್ನಾಟಕದಲ್ಲಿ ಎಷ್ಟು ಹುಲಿ ಇದೆ? 2ನೇ ಪ್ಲೇಸ್ ಯಾರಿಗಿದೆ? ಕರ್ನಾಟಕ ಇದೆ. 3ನೇದು ನಿಮಗೆ ಉತ್ತರಾಖಂಡ್ ಬರೋಂಥ ಒಂದು 3ನೇ ಪ್ಲೇಸ್ ಬರುತ್ತೆ. ಹಾಗಾಗಿ ನಿಮಗೆ ಎಕ್ಸಾಮಲ್ಲಿ ಫಸ್ಟು ಯಾವುದು ಟೈಗರ್ ಪ್ರಾಜೆಕ್ಟ್ ಬಂದಿದ್ದು ಯಾವುದಂತ ಕೇಳ್ಬೋದು. 1973 ಕೇಳ್ಬೋದು. ಯಾರು ಪ್ರಧಾನಮಂತ್ರಿ ಇದ್ದರು ಅಂದರೆ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇದ್ದರು ಅಂತ ಹೇಳ್ತೀವಿ. ಸೊ ಈಗ ಸಾಕಷ್ಟು ಕ್ವಶನ್ಸ್ ಮೆಮೊರಿ ಬೇಸ್ಡಲ್ಲಿ ಕ್ವಶನ್ಸ್ ಇರುತ್ತೆ. ಯಾಕಂದರೆ ಸೆನ್ಸಸ್ ಆಗಿದ್ದರಿಂದ ಯಾವುದೋ ಹುಲಿ ಜನಗಣತಿ ಆಗಿದ್ದರಿಂದ ನಿಮಗೆ ಈ ಕ್ವಶನ್ಸ್ ನಿಮಗೆ ಖಂಡಿತ ಬರುತ್ತೆ. ಭಾರತದಲ್ಲಿ ಹುಲಿಗಳ ಸಂಖ್ಯೆ ಎಷ್ಟಿದ್ದಾವೆ ಟೋಟಲ್ ಸಂಖ್ಯೆ? ಸೊ ಮೊದಲ ರಾಜ್ಯ ಯಾವುದು ಅಂತ ಕೇಳಿದರೆ ಮಧ್ಯಪ್ರದೇಶ. ಸೊ ಕರ್ನಾಟಕಕ್ಕಿಂತ 2 ಹುಲಿಗಳು ಮಾತ್ರ ಜಾಸ್ತಿ ಇದ್ದಾವೆ. ಸೊ ಕರ್ನಾಟಕದಲ್ಲಿ ಎಷ್ಟು ಹುಲಿಗಳ ಸಂಖ್ಯೆ ಎಷ್ಟು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಸೊ ಹಾಗೆ ನಿಮಗೆ ಅದೇ ಒಂದು ಬೇಸ್ ಮೇಲೆ ಮೆಮೊರಿ ಬೇಸ್ ಮೇಲೆ ಯಾವುದು ಭಾರತದಲ್ಲಿ ಲಯನ್ಸ್ ಕೇಳ್ಬೋದು, ಅಂದರೆ ಸಿಂಹಗಳ ಸಂಖ್ಯೆ ಕೇಳ್ಬೋದು, ಎಷ್ಟಿದೆ ಅಂತ ಕೇಳ್ಬೋದು.
ಅದು ಕೂಡ ನಿಮಗೆ 674 ಅನ್ನೋದು ಆನ್ಸರ್ ಗೊತ್ತಿರಬೇಕಾಗುತ್ತೆ. ಸೊ ಈಗ ನೋಡೋಣ, ಭಾರತದಲ್ಲಿ ಅತ್ಯಂತ ವಿಶಾಲವಾದ ಹುಲಿ ಅಭಯಾರಣ್ಯ ಹೊಂದಿದಂಥ ರಾಜ್ಯ ಯಾವುದೊಂದು ಕ್ವಶನ್ಸ್ ಕೇಳಿದ್ದಾರೆ. ನಿಮ್ಮ ಪ್ರಶ್ನೆ ನಂಗೆ ಗೊತ್ತಿದೆ, ಪಶ್ಚಿಮ ಬಂಗಾಳ ಅಂತ ಕೊಡ್ತೀರಾ ಅಂತೇಳಿ. ಪಶ್ಚಿಮ ಬಂಗಾಳ ಇದೆ. ಅದೇ ನಿಮಗೆ ಮೆಮೊರಿ ಬೇಸ್ಡ್ ಕ್ವಶನ್ಸಲ್ಲಿ ಭಾಳಷ್ಟು ಕ್ವಶನ್ಸನ್ನು ಚೇಂಜಸ್ ಮಾಡ್ತಾರೆ. ಇನ್ನೊಂದು ಕ್ವಶನ್ಸ್ ಕೇಳ್ಬೋದು, ಏನು ಕೇಳ್ಬೋದು ಅಂತಂದರೆ ಆಲ್ಮೋಸ್ಟು ಯಾವ್ದು ಕೇಳ್ಬೋದು ಅಂತಂದರೆ, ಸೊ ಅತಿ ಹೆಚ್ಚು ಹುಲಿ ಅಭಯಾರಣ್ಯನ ಹೊಂದಿದಂಥ ರಾಜ್ಯ ಯಾವುದು ಅಂತ ಕೇಳ್ಬೋದು. ಸೊ ಅತಿ ಹೆಚ್ಚು ಹುಲಿ ಅಭಯಾರಣ್ಯವನ್ನು ಹೊಂದಿದಂಥ ರಾಜ್ಯ ಕೇಳಿದರೆ ನಿಮಗೆ ಮಧ್ಯಪ್ರದೇಶ್ ಮತ್ತು ಮಹಾರಾಷ್ಟ್ರ ಬರುತ್ತೆ. ಎರಡೂ ಕೂಡ 6 ಹುಲಿಧಾಮಗಳನ್ನು ಹೊಂದಿದ್ದಾವೆ. ಸೊ ಕರ್ನಾಟಕದಲ್ಲಿ ನಿಮಗೆ ಹೆಚ್ಚು ದೊಡ್ಡ ಯಾವುದೋ ಹುಲಿ ಸಂಖ್ಯೆಗಳಿರೋಂಥದ್ದು ನಾಗರಹೊಳೆ ಮತ್ತು ಬಂಡೀಪುರ, ನೆನ್ಪಿಟ್ಕೊಳ್ಳಿ. ಅತಿ ಹೆಚ್ಚು ಹುಲಿಗಳ ಸಂತತಿಯನ್ನು ಕಾಣ್ತೀವಿ ನಾಗರಹೊಳೆ ಮತ್ತು ಬಂಡೀಪುರದಲ್ಲಿ. ಹಾಗೆಯೇ ನಿಮಗೆ ಅತಿ ವಿಶಾಲವಾದ ಕೇಳಿದರೆ ನೀವು ಪಶ್ಚಿಮ ಬಂಗಾಳ ಕೇಳ್ರಿ. ಪಶ್ಚಿಮ ಬಂಗಾಳ ಸರಿ ಆನ್ಸರ್ ಇದೆ. ಬಟ್ ಮೆಮೊರಿ ಬೇಸ್ಡ್ ಕ್ವಶನ್ಸಲ್ಲಿ ಇಷ್ಟು ಕ್ವಶನ್ಸ್ ಬರೋ ಸಾಧ್ಯತೆ ಇದೆ. ಇನ್ನೂ 10 ಕ್ವಶನ್ಸ್ ಬೇಕಾದರೂ ನಾನು ರೈಸ್ ಮಾಡ್ಬೋದು, ಎಷ್ಟು ಏನು ಅನ್ನೋದ್ರ ಬಗ್ಗೆ. ನಿಮಗೆ ಕರ್ನಾಟಕದಲ್ಲಿ ಎಷ್ಟು ಹುಲಿಗಳ ಸಂಖ್ಯೆ ಅಂತಂದ್ರೆ ಕೇಳ್ಬೋದು, ಹೇಳೋಕ್ಕಾಗಲ್ಲ ನಿಮಗೆ. ಅದನ್ನು ಕೂಡ ನೀವು ನೋಟ್ ಮಾಡ್ಕೊಂಡು ಬರ್ಕೊಳ್ಳಿ. ಸಾಕಷ್ಟು ಕ್ವಶನ್ಸ್ ಇದ್ದಾವೆ. ವೈಟ್ ಟೈಗರ್ ಬಗ್ಗೆ ಕೇಳಿದ್ದ ನಿಮಗೆ, ಇವೆಲ್ಲ ನಾನು ನಿಮಗೆ ಕ್ಲಾಸ್ ಮಾಡುವಾಗ ಇನ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಮೆಮೊರಿ ಬೇಸ್ಡ್ ಕ್ವಶನ್ಸ್ ಇದು ಬರುತ್ತೆ, ಇದು ರಿಲೇಟೆಡ್ ಕ್ವಶನ್ಸ್ ಬರುತ್ತೆ ಎಕ್ಸಾಮಲ್ಲಿ ಅನ್ನೋದನ್ನು ನಿಮಗೆ ಕ್ಲೂ ಕೊಡೋದಷ್ಟೇ ನನ್ನ ಇವಾಗಿನ ಕರ್ತವ್ಯ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಒಟ್ಟು ವಿಸ್ತೀರ್ಣದಲ್ಲಿ 50% ಹೆಚ್ಚು ಭಾಗ ಅರಣ್ಯ ಪ್ರದೇಶ ಹೊಂದಿದ ಎಂದು ವರದಿಯಾಗಿರುವಂಥ ಈಶಾನ್ಯ 4 ರಾಜ್ಯಗಳು ಯಾವುವು ಅಂತೇಳಿ. ಅಂದರೆ ತನ್ನ ವಿಸ್ತೀರ್ಣದಲ್ಲಿ 50% ಅರಣ್ಯವೇ ಇರೋಂಥ ಈಶಾನ್ಯ 4 ರಾಜ್ಯಗಳಿದೆ. ತನ್ನ ವಿಸ್ತೀರ್ಣ ಇದ್ದರೆ ಅದರಲ್ಲಿ 50% ಭಾಗ ಅರಣ್ಯಗಳಿಂದಲೇ ತುಂಬಿದಂಥ ರಾಜ್ಯ ಯಾವುದು ಅಂತ ಇತ್ತೀಚೆಗೆ ಇದು ಕೂಡ ತುಂಬ ನ್ಯೂಸ್ ಆಗಿರೋದ್ರಿಂದ ನಿಮಗೆ ಇದು ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದ್ದೆ ನಿಮಗೆ ಈಶಾನ್ಯ ರಾಜ್ಯಗಳು ಅಥವಾ 7 ಸಿಸ್ಟರ್ ಬಗ್ಗೆ ಕ್ವಶನ್ಸ್ ಬಂದೇ ಬರುತ್ತೆ. ಯಾವುದಾದ್ರೂ ಬರ್ಬೋದು. ಮೆಮೊರಿ ಬೇಸ್ಡ್ ಕ್ವಶನ್ಸ್ ಅಂದರೆ ಅದೇ ಆಗಿರುತ್ತೆ. ಮೆಮೊರಿ ಬೇಸ್ಡ್ ಅಂದರೆ ಈ ಒಂದು ಲಿಂಕ್ ಮೇಲೆ ಬೇರೆ ಬೇರೆ ಕ್ವಶನ್ಸನ್ನು ಕೇಳ್ಬೋದು. ಮತ್ತು ಹಿಂದೆ ಬಂದಿರೋ ಕ್ವಶನ್ಸು ಮತ್ತು ಮುಂದೆ ಬರೋಂಥ ಸಾಧ್ಯತೆಗಳು ಇದೆ ಅನ್ನೋದನ್ನೇ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಓದುವಾಗ ಈ ಥರ ಲಿಂಕ್ ಇಟ್ಕೊಂಡು ಓದಿ ಅಂಥೇಳಿ. ಓಕೆ, ಆನ್ಸರ್ನ ನೋಡೋಣ. ಅಸ್ಸಾಂ, ಮೇಘಾಲಯ, ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶ್ ತನ್ನ ವಿಸ್ತೀರ್ಣಕ್ಕಿಂತ 50% ಹೊಂದಿದೆ, ಅರಣ್ಯವನ್ನು ಹೊಂದಿದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಈ ಕೆಳಗಿನ ಯಾವ ಸ್ಥಳವು ಸೂರ್ಯನ ಲಂಬ ಕಿರಣಗಳು ಬೀಳುವುದಿಲ್ಲ ಅಂತ ಕ್ವಶನ್ಸ್ ಕೇಳಿದ್ದಾರೆ. ಸೊ ಇದು ಕೂಡ ನಿಮಗೆ ಒಂದು ಕ್ವಶನ್ಸ್, ಮೆಮೊರಿ ಬೇಸ್ಡ್ ಕ್ವಶನ್ಸ್ ಸಾಕಷ್ಟು ಸರಿ ಕೇಳಿದ್ರಿಂದ ಸೊ ನಿಮಗೆ ಗೊತ್ತಿರುತ್ತೆ ಶ್ರೀನಗರ ಅಂತ ಹೇಳ್ತೀರಿ. ಯಾಕಂದರೆ ಭಾರತದ ಒಂದು ಮ್ಯಾಪನ್ನು ನೀವು ನೋಡಿದಾಗ ಗೊತ್ತಾಗುತ್ತೆ ಏನು ಪೊಸಿಷನ್ ಅಂತ. ನೀವು ಆಲ್ಮೋಸ್ಟ್ ಏನು ಮಾಡ್ಬೋದು, ಸೊ ಆನ್ಸರ್ ಮಾಡ್ಬೋದು. ಸೊ ಭಾರತದಲ್ಲಿ ಯಾವುದೋ 23.5 ಡಿಗ್ರಿ, ಸೊ ನಿಮಗೇನು ಬರುತ್ತಲ್ಲ, ಯಾವುದೋ ಕರ್ನಾಟಕ ಸಂಕ್ರಾಂತಿ ಹಾದು ಹೋಗುತ್ತಲ್ಲ, 8 ರಾಜ್ಯಗಳಲ್ಲಿ ಹಾದು ಹೋಗುತ್ತಲ್ಲ, ವೆರಿ ಇಂಪಾರ್ಟೆಂಟ್. ಸೊ 8 ರಾಜ್ಯಗಳಲ್ಲಿ ಹಾದು ಹೋಗುತ್ತೆ. ಇಲ್ಲಿ ಮಾರ್ಚ್ 21 ನಿಮಗೆ ಈ ಇಕ್ವಿನಾಸ್ ಡೇಗಳು ಕಾಣ್ತವೆ. ಅಂದರೆ ಲಂಬ ಕಿರಣಗಳು, ಸೂರ್ಯನ ಲಂಬ ಕಿರಣಗಳು ನಿಮಗೆ ಇಲ್ಲಿ ಬೀಳ್ತವೆ ಅಂತ ಹೇಳ್ತೀವಿ. ಬಟ್ ಓರೆ ಆಗಿ ಯಾವುದು ಬೀಳುತ್ತೆ ಅಂದರೆ ಜಮ್ಮು ಕಾಶ್ಮೀರದ ಮೇಲೆ ಓರೆ ಆಗಿ ಬೀಳೋದ್ರಿಂದ ಸೊ ಈ ಒಂದು ಭಾರತದ ಒಂದು ಯಾವಾಗಲೂ ಕೂಡ ಯಾವುದೇ ಒಂದು ಟೈಮಲ್ಲಿ ಕೂಡ ನೀವು ಹೋದರೂ, ಯಾವ ಸೀಸನಲ್ಲಿ ಹೋದರೂ ಕೂಡ ಭಾರತದ ಮೇಲೆ, ಶ್ರೀನಗರದ ಮೇಲೆ ಲಂಬ ಕಿರಣಗಳು ಬೀಳಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಗುತ್ತೆ. ಯಾಕಂದ್ರೆ ನಿಮಗೆ ಸೊ ಉತ್ತರಾಯಣ ದಕ್ಷಿಣಾಯಣ ತೊಗೊಂಡ್ರೆ ಸೊ 23 ಸೊ ಕರ್ನಾಟಕ ಸಂಕ್ರಾಂತಿಯಿಂದ ಸೂರ್ಯ ಮಕರ ಸಂಕ್ರಾಂತಿ ಹೋಗ್ತಾನೆ. ಮತ್ತು ಉತ್ತರಾಯಣಕ್ಕೆ ಬರೋದಾದರೆ ನಿಮಗೆ ಸೊ 23 ಅಡಿಗೆ ಅಂದರೆ ಮಕರ ಸಂಕ್ರಾಂತಿ ಇರುತ್ತದಿಂದ, ಅಂದರೆ ಮಕರ ಸಂಕ್ರಾಂತಿ ಇರುತ್ತದಿಂದ ಕರ್ನಾಟಕ ಸಂಕ್ರಾಂತಿ ಇರುತ್ತಾ ಬರೋದು ಕೂಡ ಇಲ್ಲಿಗೆ ಲಾಸ್ಟ್ ಆಗುತ್ತೆ. ಹಾಗಾಗಿಂದ ಭಾರತದಲ್ಲಿರುವಂಥ ಶ್ರೀನಗರ ಯಾವಾಗಲೂ ಕೂಡ ಯಾವ ಪ್ರಮಾಣದಲ್ಲಿ ಪಡೆಯಲ್ಲ ಅಂದರೆ ಸೊ ಲಂಬ ಕೋಣಗಳನ್ನು, ಸೂರ್ಯನ ಕಿರಣಗಳನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ ಯಾವುದೇ ಸೀಸನಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ಸನ್ನು ನೋಡೋಣ. ಸೊ ಓಕೆ, ಮುಂದಿನ ಪ್ರಶ್ನೆ. ಸೊ ಈ ಯಾವ ಕ್ವಶನ್ಸ್ ನಿಮಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಈ ಕೆಳಗಿನ ಭಾರತದ ಪ್ರಮುಖ ನದಿಗಳಲ್ಲಿ ಪಶ್ಚಿಮ ಘಟ್ಟದಲ್ಲಿ ಉಗಮವಾದಂಥ ನದಿ ಯಾವುದು ಅಂತ. ಇದು ಈ ಒಂದು ನದಿ ಬಗ್ಗೆ ನಿಮಗೆ ಕ್ವಶನ್ಸನ್ನು ತುಂಬ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಇತ್ತೀಚೆಗೆ ಕ್ವಶನ್ಸ್ಗಳ ಮೆಮೊರಿ ಬೇಸ್ಡಲ್ಲಿ ಹೆಚ್ಚು ಕ್ವಶನ್ಸ್ ಬಂದಿರೋದು ಯಾವುದಂದರೆ ಹೀಗೆ, ಕಾವೇರಿ ಯಾವ ಸ್ಟಾರ್ಟಲ್ಲಿ ಹುಟ್ಟುತ್ತೆ, ವೆರಿ ಇಂಪಾರ್ಟೆಂಟ್. ಸೊ ಕಾವೇರಿ, ತಲಕಾವೇರಿ ಕರ್ನಾಟಕದಲ್ಲಿ ಹುಟ್ಟುತ್ತೆ, ಹಾಗಾದ್ರಿಂದ ಅದನ್ನು ಹೇಳ್ಬೋದು. ನಿಮಗೆ ಯಾವುದೋ ಕೃಷ್ಣಾ ನದಿ ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತೆ, ಅದು ನಿಮಗೆ ನೀವು ಹೇಳ್ಬೋದು. ಸೊ ಮಹಾನದಿ ಸೊ ನಿಮಗೆ ಛತ್ತೀಸ್ಗಢ ಹತ್ತತ್ರ ಹುಟ್ಟುತ್ತೆ, ಅದನ್ನು ಕೂಡ ನಿಮಗೆ ಹೇಳ್ಬೋದು. ಸೊ ನೆಕ್ಸ್ಟ್ ಉತ್ತರ ಪೆನ್ನಾರ್ ಕರ್ನಾಟಕದಲ್ಲಿ ಹುಟ್ಟುತ್ತೆ ಹೇಳ್ಬೋದು. ಇದರಲ್ಲಿ ಅವ್ನು ಕ್ವಶನ್ಸ್ ಕೇಳಿರೋದು ಪಶ್ಚಿಮ ಘಟ್ಟದಲ್ಲಿ ಕೇಳಿದ್ದಾನೆ. ಪಶ್ಚಿಮ ಘಟ್ಟದಲ್ಲಿ ಹುಟ್ಟಂಥ ನದಿ ಯಾವುದು ಅಂತ ಕೇಳಿದ್ದಾನೆ. ಸೊ ಓನ್ಲಿ ಒಂದು ನದಿ ಹುಟ್ಟುತ್ತೆ, ಯಾವುದಂದ್ರೆ ವೆಸ್ಟರ್ನ್ ಘಾಟಲ್ಲಿ ಕೃಷ್ಣಾ ನದಿ ಹುಟ್ಟುತ್ತೆ. ಸೊ ಯಾವುದು ಮಹಾಬಲೇಶ್ವರ ಬೆಟ್ಟದ ಯಾವುದರಲ್ಲಿ ಮಹಾರಾಷ್ಟ್ರದಲ್ಲಿ ಹುಟ್ಟಂಥ ನದಿ ಇದಾಗಿರುತ್ತೆ, ಮಹಾರಾಷ್ಟ್ರ ಆಗಿರುತ್ತೆ. ಸೊ ಹಂಗೆ ಮೆಮೊರಿ ಬೇಸ್ಡ್ ಕ್ವಶನ್ಸಲ್ಲಿ ಈ ಸರಿ ನಿಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಕೃಷ್ಣಾ ನದಿ ಕರ್ನಾಟಕದಲ್ಲೇ ಅತಿ ಉದ್ದವಾಗಿ ಹರಿಯುವಂಥ ನದಿ ಆಗಿರುತ್ತೆ. ಅತಿ ಉದ್ದವಾಗಿ ಹರಿಯುವಂಥ ನದಿ ಯಾವುದು ಅಂತಂದರೆ ಸೊ ಅದು ಕೃಷ್ಣಾ ನದಿ ಆಗಿರುತ್ತೆ, ಕಾವೇರಿ ನದಿ ಅಲ್ಲ. ಎಕ್ಸಾಮಲ್ಲಿ ಭಾಳಷ್ಟು ಕಾವೇರಿ ನದಿ ಅಂತ ಹಾಕ್ತೀರಾ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ನಿಮಗೆ ಕ್ವಶನ್ಸ್ ಆಗಿರುತ್ತೆ. ಸೊ ಯಾವುದು ಮೆಮೊರಿ ಬೇಸ್ಡ್ ಕ್ವಶನ್ಸು ನಿಮಗೆ ನದಿಗಳ ಬಗ್ಗೆ ಮಾಡುವಾಗ ಮೆಮೊರಿ ಬೇಸ್ಡ್ ಕ್ವಶನ್ಸನ್ನು ಸುಮಾರು 200 ಕ್ವಶನ್ಸನ್ನು ಮಾಡಿದ್ದೀವಿ. ಅದನ್ನು ನಿಮಗೆ ಹೇಳ್ತೀನಿ. ಆ 200 ಕ್ವಶನ್ಸಲ್ಲಿ ನೀವು ಯಾವುದೇ ಕ್ವಶನ್ಸನ್ನು ನೋಡಿದರೆ PC2 UPSC ಲೆವೆಲಿಗೆ
ಹೋಗೋಂಥ ಕ್ವಶನ್ಸ್ಗಳನ್ನು ಇರುತ್ತೆ ನಮ್ಮಲ್ಲಿ ಸಬ್ಜೆಕ್ಟ್ ವೈಸು, ಅದನ್ನು ಮಾಡ್ಬೋದು. ನೀವು ಇಲ್ಲ ಅಂದರೆ ಸಬ್ಜೆಕ್ಟ್ ವೈಸ್ ಕ್ವಶನ್ಸ್ ಬೇಕು ಅಂತ ಅಂದರೆ ಹೆಚ್ಚಿನ ಬೇಕಂದರೆ ಅಚೀವರ್ಸ್ ವೆಬ್ಸೈಟಿಗೆ ಹೋಗ್ರಿ, ಅಲ್ಲಿ ನಿಮಗೆ ಸಬ್ಜೆಕ್ಟ್ ವೈಸ್ ಕ್ವಶನ್ಸ್ ಇರುತ್ತೆ. ಸುಮಾರು 4000 ಕ್ವಶನ್ಸ್ ನಿಮಗೆ ಯಾವುದು ಬಂದಿರೋಂಥ ಮೆಮೊರಿ ಬೇಸ್ಡ್ ಕ್ವಶನ್ಸ್ಗಳನ್ನು ಹಾಕಿ ಮತ್ತು ಆನ್ಸರ್ಗಳನ್ನು ಹಾಕಿದ್ದೀವಿ. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯೂಸ್ ಮಾಡ್ಕೋಬೋದು ಆಯಿತಾ. ಯಾವುದೋ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ವೆಬ್ಸೈಟಿಗೆ ಹೋಗಿ, ಇಲ್ಲಾಂದ್ರೆ ಮೊಬೈಲ್ ಆ್ಯಪಾದ್ರು ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಾದರೂ ಕೂಡ ಸಿಗುತ್ತೆ. ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿದ್ರು ಕೂಡ 4000 ಕ್ವಶನ್ಸ್ ನಿಮಗೆ ಮೆಮೊರಿ ಬೇಸ್ಡ್ ಕ್ವಶನ್ಸ್ ಅಂತಲೇ ನಾನು ನಿಮಗೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ನೋಡೋಣ, ಈ ಕೆಳಗಿನ ಯಾವ ಭಾರತೀಯ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಒಟ್ಟು ಜನಸಂಖ್ಯೆಯ 50% ಹೆಚ್ಚು ಬುಡಕಟ್ಟು ಸಂಖ್ಯೆಯನ್ನು ಬಿಡುಗಡೆ ಮಾಡಿದೆ ಅಂತ. ಸೊ ಈ ಕ್ವಶನ್ಸ್ಗಳನ್ನ ಯಾಕೆ ಕೇಳ್ತೀವಿ ಅಂತಂದರೆ 2021 ಸೆನ್ಸಸ್ ಆಲ್ಮೋಸ್ಟ್ 3% ಗೊತ್ತಾಗ್ತಾ ಇದೆ. ಸೊ ನಮಗೆ 3% ಆಲ್ರೆಡಿ ನಿಮಗೆ ವೆಬ್ಸೈಟ್ಗಳಲ್ಲಿ ಸರ್ಚ್ ಮಾಡಿದರೆ ಅಥವಾ ಕರೆಂಟ್ ಅಫೇರ್ಸಲ್ಲಿ ಸರ್ಚ್ ಮಾಡೋರಿಗೆ, ಚೆನ್ನಾಗಿ ಸರ್ಚ್ ಮಾಡೋರಿಗೆ ಇವು ಬಗ್ಗೆ ಸಾಕಷ್ಟು ವಿಚಾರಗಳು ತಿಳಿಯಬರುತ್ತೆ. ಹಾಗಾಗಿ ನಿಮಗೆ ಬುಡಕಟ್ಟು ಜನಾಂಗ ಹೆಚ್ಚಿರೋಂಥದ್ದು ಯಾವುದು 50% 2021 ಸೆನ್ಸಸ್ಸಲ್ಲಿ ನಿಮ್ಗೆ ಬಿಡುಗಡೆ ಆಗುತ್ತೆ. ಅಷ್ಟರೊಳಗೆ ನಿಮಗೆ ಸ್ವಲ್ಪ ಗೊತ್ತಿರಲಿ. ಸೊ ಯಾವ ರಾಜ್ಯಗಳಂದರೆ ದಾದ್ರಾ ಮತ್ತು ನಗರ್ ಹವೇಲಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಬುಡಕಟ್ಟು ಜನಾಂಗ ಅಂದರೆ ST ಜನಾಂಗ ಜಾಸ್ತಿ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಸಂಕೇತಗಳನ್ನು ನೀವು ಜೋಡಿಸಿ ಬರೀಬೇಕಾಗತ್ತೆ. ಸೊ ಅವು ಯಾವ ಸಂಕೇತಗಳು ಅಥವಾ ಹೊಂದಿಸಿ ಬರೀರಿ ಅನ್ನೋ ಕ್ವಶನ್ಸ್ ಕೇಳ್ತಾರೆ. ಬೊಕ್ಯಾರೋ, ಆಮೇಲೆ ಕೋಬ್ರಾ ಮತ್ತು ತುಮ್ಸಾರ, ಗಟ್ಸಿಲಾ ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಕೇಳಿದ್ದಾನೆ. ಅಲ್ಯೂಮಿನಿಯಮ್ಗೆ ಸಂಬಂಧಪಟ್ಟಿರೋದು, ತಾಮ್ರಕ್ಕೆ ಸಂಬಂಧಪಟ್ಟಿರೋದು, ಉಕ್ಕು ಸಂಬಂಧಪಟ್ಟಿರೋದು ಅಂತ ಕ್ವಶನ್ಸ್ ಕೇಳಿದ್ದಾರೆ. ಸೊ ಆಲ್ಮೋಸ್ಟ್ ನಿಮಗೆ ಎಕ್ಸಾಮಲ್ಲಿ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಬೊಕ್ಯಾರ ಎಲ್ಲಿ ಬರುತ್ತೆ? ಬೊಕ್ಯಾರ ನಿಮಗೆ ಜಾರ್ಖಂಡಲ್ಲಿ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರ ಸಹಯೋಗದಲ್ಲಿ ಇದನ್ನು ಮಾಡಿದ್ದಾರೆ ಅಂತಂದರೆ ಸೊ ರಷ್ಯಾದ ಸಹಯೋಗದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು ಜಾರ್ಖಂಡಲ್ಲಿ. ಫಸ್ಟ್ ಬಿಹಾರ್ ಇತ್ತು, ಈಗ ಜಾರ್ಖಂಡ್ ರಾಜ್ಯ ಆಗಿದ್ದರಿಂದ ಇದನ್ನು ಜಾರ್ಖಂಡ್ ಅಂತಲೇ ಕರಿತೀವಿ. ಹಾಗೆ ನಿಮಗೆ ಸ್ಟೀಲ್ ಆ್ಯಂಡ್ ಉಕ್ಕು ನಿಮಗೆ ಬೇರೆ ಬೊಕ್ಯಾರ ಬಿಲಾಯಿ ಕೇಳ್ತಾರೆ. ಬಿಲಾಯಿ ಕೂಡ ವೆರಿ ಇಂಪಾರ್ಟೆಂಟ್, ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ಬೋದು. ಸ್ಟೀಲ್ ಆ್ಯಂಡ್ ಉಕ್ಕು ಇದಕ್ಕೆ ಸಂಬಂಧಪಟ್ಟಿರೋದು. ದುರ್ಗಾಪುರ್ ಕೇಳ್ಬೋದು. ಹಾಗೆ ನಿಮಗೆ ಯಾವುದು ಕೇಳ್ಬೋದು, ರೋರ್ಕೆಲಾ ಕೇಳ್ಬೋದು. ಸೊ ಇವೆಲ್ಲ ಯಾವ ರಾಜ್ಯದಲ್ಲಿ ಬರುತ್ತೆ ಮತ್ತು ಇನ್ನೊಂದು ಇಂಪಾರ್ಟೆಂಟು, ಯಾರು ಇದಕ್ಕೆ ನಿಮಗೆ ಸಹಯೋಗ ಮಾಡಿದರು ಅಂತ ಕೇಳ್ಬೋದು. ಇದು ಕೂಡ ಬಿಲಾಯಿ ರಷ್ಯಾ ಸಹಯೋಗದಲ್ಲಿ ನಡೆದಿತ್ತು. ದುರ್ಗಾಪುರ ಬ್ರಿಟನ್ ಸಹಾಯದಲ್ಲಿ ಸ್ಥಾಪನೆ ಆಗಿರೋಂಥದ್ದು. ಸೊ ರೋರ್ಕೆಲಾ ನಿಮಗೆ ಜರ್ಮನಿ ಸಹಯೋಗದಲ್ಲಾಗಿತ್ತು. ಹಾಗಾಗಿ ಇವು ಯಾವ ರಾಜ್ಯದಲ್ಲಿ ಬರುತ್ತೆ, ಏನು ಉತ್ಪಾದನೆ ಮಾಡುತ್ತೆ ಅನ್ನೋದು ಕ್ವಶನ್ಸ್. ಇವು ನಿಮ್ಮ ಮೆಮೊರಿ ಬೇಸ್ಡ್ ಕ್ವಶನ್ಸಲ್ಲಿ ಇವು 4ರಲ್ಲಿ ಒಂದು ಕ್ವಶನ್ಸ್ ಪ್ರತಿ ವರ್ಷ ಇದ್ದೇ ಇರುತ್ತೆ. ಇವು ನೀವು 4ಅನ್ನು ತಾಳೆ ಮಾಡಿಕೊಂಡು ನೋಟ್ ಮಾಡ್ಕೊಂಡು ಓದ್ಕೊಳ್ರಿ. ಸೊ ಇವಾಗ ನೋಡೋಣ ಬೊಕ್ಯಾರೋ. ಸೊ ಯಾವ ಸ್ಟೇಟಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಜಾರ್ಖಂಡ್ ಅಂತ ನಾನು ಹೇಳಿದೆ. ಯಾವುದಕ್ಕೆ ಸಂಬಂಧಪಟ್ಟಿದ್ದು ಬೊಕ್ಯಾರೋ ಅಂತ ಅಂದರೆ ಸ್ಟೀಲ್, ಐರನ್ ಆ್ಯಂಡ್ ಸ್ಟೀಲಿಗೆ ಸಂಬಂಧಪಟ್ಟಿರುತ್ತೆ. ಕೋಬ್ರಾ ನಿಮಗೆ ಗೊತ್ತಿದೆ, ಕೋಬ್ರಾ ಅಲ್ಯೂಮಿನಿಯಂ ಅನ್ನೋದೇ ನಿಮಗೆ ಫೇಮಸ್ ಆಗಿರೋಂಥದ್ದು. ಛತ್ತೀಸ್ಗಢ ರಾಜ್ಯದಲ್ಲಿ ಇರೋಂಥದ್ದು ಅಲ್ಯೂಮಿನಿಯಂ ಸಂಬಂಧಪಟ್ಟಿರೋದು. ನೆಕ್ಸ್ಟ್ ನಿಮಗೆ ತುಮ್ಸಾರ್ ಅನ್ನೋದು ನಿಮಗೆ ಮಹಾರಾಷ್ಟ್ರದಲ್ಲಿರೋಂಥ ಮ್ಯಾಂಗ್ನೀಸ್ ಕಂಪನಿ, ವೆರಿ ಇಂಪಾರ್ಟೆಂಟ್ ಭಾರತದ ಒಂದು ಕಂಪನಿ ಆಗಿರುತ್ತೆ, ಸರ್ಕಾರದ ಒಂದು ಅಧೀನದಲ್ಲಿರೋಂಥದ್ದು. ಮತ್ತು ಗಟ್ಸಿಲಾ ಇದರಲ್ಲಿ ಕೂಡ ವೆರಿ ಇಂಪಾರ್ಟೆಂಟ್, ತಾಮ್ರಕ್ಕೆ ಸಂಬಂಧಪಟ್ಟಿರೋಂಥದ್ದು. ಸೊ ಗಟ್ಸಿಲಾ ಯಾವುದು, ಇದು ಕೂಡ ಜಾರ್ಖಂಡಲ್ಲಿ ಸಂಬಂಧಪಟ್ಟಿದ್ದು, ತಾಮ್ರಕ್ಕೆ ಸಂಬಂಧಪಟ್ಟಿರೋದು. ನೀವು ಇಲ್ಲಿ ABCD ಯಾವುದನ್ನು ಜೋಡಿಸಿಕೊಂಡಿದ್ರೆ ಈಗ ನಿಮಗೆ ಸರಿಯಾದ ಆನ್ಸರ್ ಕೂಡ ನಾನು ಬಿಡ್ತಾ ಹೋಗ್ತೀನಿ. ಸೊ ಇವು ಇಂಪಾರ್ಟೆಂಟ್ ನಿಮಗೆ. ಇವು ಎಕ್ಸಾಮಲ್ಲಿ ಮೆಮೊರಿ ಬೇಸ್ಡ್ ಕ್ವಶನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ. ಐರನ್ ಸ್ಟೀಲ್ ಇರ್ಬೋದು ಅಥವಾ ಮ್ಯಾಂಗ್ನೀಸಿಗೆ ಸಂಬಂಧಪಟ್ಟಿರೋ ತಾಮ್ರ ಇರ್ಬೋದು, ಕಬ್ಬಿಣ ಇರ್ಬೋದು, ಉಕ್ಕು ಇರ್ಬೋದು, ಇವೆಲ್ಲ ಕ್ವಶನ್ಸ್ಗಳು ನಿಮಗೆ ಬಂದೇ ಬರುತ್ತೆ. ಈ ಥರ ಕ್ವಶನ್ಸನ್ನು ನೀವು ಸ್ವಲ್ಪ ಜೋಡಿಸ್ಕೊಂಡು ಕಲೀರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತದಲ್ಲಿ ಪ್ರಪಂಚದ ಅತಿ ಚಿಕ್ಕ ದೇಶ ಯಾವುದು ಅಂತ ಕೇಳಿದ್ದಾರೆ. ಸೊ ಪ್ರಪಂಚದ ಅತಿ ಚಿಕ್ಕ ದೇಶ ಯಾವುದು ಅಂತಂದರೆ ವ್ಯಾಟಿಕನ್ ಸಿಟಿ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಕ್ವಶನ್ಸ್ ನೀವು ಕೇಳುವಾಗ ಈ ಸರಿ ಕೇಳುವ ವ್ಯಾಟಿಕನ್ ಸಿಟಿ ಯಾವ ಖಂಡದಲ್ಲಿದೆ ಯಾರಾದರೂ ಹೇಳ್ಬೋದು. ಯಾವ ಖಂಡಕ್ಕೆ ಸೇರುತ್ತೆ ಯಾರಾದರೂ ನೋಡಿದ್ದೀರಾ? ನೋಡ್ಕೊಳ್ಳಿ. ಅಥವಾ ಯಾವ ಸಾಗರದ ಸಮೀಪ ಇದೆ? ಕ್ವಶನ್ಸ್ ಮೆಮೊರಿ ಬೇಸ್ಡ್ ಕ್ವಶನ್ಸ್ ಕೇಳಿ ವ್ಯಾಟಿಕನ್ ಸಿಟಿಗೆ ಸಂಬಂಧಪಟ್ಟಿರಂಗೆ. ವ್ಯಾಟಿಕನ್ ಸಿಟಿಯ ಕ್ಯಾಪಿಟಲ್ ಯಾವುದು, ರಾಜಧಾನಿ ಯಾವುದು? ವೆರಿ ಇಂಪಾರ್ಟೆಂಟ್, ಈ ಕ್ವಶನ್ಸನ್ನು ಕೇಳ್ತಾರೆ. ಹಾಗೆ ಪ್ರಪಂಚದ ಇದಕ್ಕೆ ಆಪೋಸಿಟ್ ಆಗಿ ಅತಿ ದೊಡ್ಡ ದೇಶ ಕೇಳ್ಬೋದು. ನಿಮಗೆ ರಷ್ಯಾ ಗೊತ್ತಿದೆ. ಹಾಗೆ ರಷ್ಯಾ ಯಾವ ಖಂಡದಲ್ಲಿದೆ ಸಂಬಂಧಪಟ್ಟಿರೋದು? ಸೊ ಇವೆಲ್ಲ ನೀವು ಕ್ವಶನ್ಸ್ಗಳನ್ನು ಸ್ವಲ್ಪ ಟ್ಯಾಲಿ ಮಾಡಿಕೊಂಡು ಓದ್ಕೋಬೇಕಾಗುತ್ತೆ. ಸೊ ಆಲ್ರೆಡಿ ನಿಮಗೆ ಆನ್ಸರ್ ಗೊತ್ತಿದೆ. ಸೊ ನಾನು ಹೇಳಿರೋಂಥ ಮೆಮೊರಿ ಬೇಸ್ಡ್ ಕ್ವಶನ್ಸ್ಗಳನ್ನು ನೀವು ಹೆಚ್ಚು ನಿಮಗೆ ಲಿಂಕ್ ಮಾಡಿ ಓದಬೇಕು ಅಂದರೆ ಕ್ಲಾಸ್ ಕೇಳಬೇಕಾಗುತ್ತೆ. ಇಲ್ಲಾಂದರೆ ನೀವು ಇದೇ ಥರ ಕಂಟಿನ್ಯೂ ನನ್ನ ಕ್ಲಾಸ್ ಕೇಳ್ತಾ ಹೋದರೆ ನಿಮಗೂ ಓದೋದು ಒಂದು ಸ್ವಲ್ಪ ಟಚ್ ಸಿಗುತ್ತೆ. ಹೆಂಗೆ ಓದ್ಬೇಕು, ಯಾಕೆ, ಯಾವಾಗ, ಎಲ್ಲಿಂದ, ಯಾರಿಂದ, ಹೇಗೆ ಅನ್ನೋದ್ರ ಬಗ್ಗೆ ನೀವು ಕ್ವಶನ್ಸ್ಗೆ ಆನ್ಸರ್ನ ಬರೀ ಕ್ವಶನ್ಸ್ ಆನ್ಸರ್ ಓದ್ತಾ ಹೋದ್ರಾಗಲ್ಲ. ನೀವು ಯಾವುದೋ ಒಂದು ಮ್ಯಾಗ್ಝಿನ್ನು ಅಥವಾ ಯಾವುದೋ ಒಂದು ಕ್ಲಾಸ್ಗಳಲ್ಲಿ ನೀವು ಹೇಳ್ತಿರ್ತಾರೆ, ಸುಮ್ಮನೆ ಒಂದು ಕ್ವಶನ್ ತೊಗೊಳ್ಳೋದು, ಒಂದೊಂದು ಆನ್ಸರ್ ಬಿಡೋದಲ್ಲ. ಮೆಮರಿ ಬೇಸ್ಡ್ ಕ್ವಶನ್ಸ್ ಆಗಿ ನೀವು ಓದಬೇಕಾಗೋದು ನನ್ನ ಪ್ರಕಾರ. ಹಾಗಿದ್ರೆ ನಿಮ್ಮ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಆಗೋದು ಅದು ಕೈ ಹಿಡಿಯುತ್ತೆ ನಿಮಗೆ. ಈ ಮೆಥಡನ್ನು ಉಪಯೋಗಿಸಿ ಸಾಕಷ್ಟು ಎಕ್ಸಾಮ್ಗಳನ್ನು ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ಸೊ ನನ್ನ ಒಂದು ಮೆಥಡ್ ನಿಮಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ವಾದ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಸೊ ಇವುಗಳಲ್ಲಿ ಯಾವುದು ಇಂಪಾರ್ಟೆಂಟ್ ಜೋಡಿಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದಿರೋದನ್ನು ಯಾವುದು ಅಂತ ಕೇಳಿದ್ದಾರೆ. ಸಮಭಾಜಕ ವೃತ್ತ ಪ್ರದೇಶ ಇಡೀ ವರ್ಷ ಮಳೆ ಬರುತ್ತೆ.
ಸವನ್ನ ಪ್ರದೇಶ ಬೇಸಿಗೆಯಲ್ಲಿ ಮಾತ್ರ ಮಳೆ ಬರುತ್ತೆ. ಮೆಡಿಟೇರಿಯನ್ ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ಅನಾವೃಷ್ಟಿ ಇರುತ್ತೆ. ಅನಾವೃಷ್ಟಿ ಅಂತ ಅಂದರೆ ಅತಿವೃಷ್ಟಿ ಅನಾವೃಷ್ಟಿ, ಬೇಗ ನೆನಪು ಮಾಡ್ಕೋಬೋದು. ಅಂದರೆ ಡ್ರಾಟ್ ಅಂತೇಳಿ ಕರಿತೀವಿ, ಬರಗಾಲ ಅಂತೇಳಿ. ಧ್ರುವ ಪ್ರದೇಶಗಳಲ್ಲಿ ಚಳಿಗಾಲದಲ್ಲಿ ಮಳೆ ಬರುತ್ತೆ ಅಂತ ಕ್ವಶನ್ಸ್ ಕೇಳಿದ್ದಾರೆ. ಸಾಮಾನ್ಯವಾಗಿ ಇದು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್. ಇವು ನೀವು ಚೆನ್ನಾಗಿ ನೋಡ್ಕೊಂಡಿರಬೇಕಾಗತ್ತೆ ಯಾವಾಗಲೂ. ಸೊ ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಬಗ್ಗೆ ನಿಮಗೆ ಸಾಕಷ್ಟು ಇದು ಬರಬೇಕು, ಮತ್ತು ಜೋನ್ ಬಗ್ಗೆ ಗೊತ್ತಿರಬೇಕು ಯಾವುದು. ಸೊ ನಿಮಗೆ ಸಮಭಾಜಕ ವೃತ್ತ ಎಲ್ಲಿ ಬರುತ್ತೆ, ವೆರಿ ಇಂಪಾರ್ಟೆಂಟ್ ಗೊತ್ತಿರಬೇಕು. ಸವನ್ನಗಳೆಲ್ಲಿ ಬರ್ತವೆ ಏನೇನು ನೆನಪಿಟ್ಕೋಬೇಕು. ಸವನ್ನ ಹುಲ್ಲುಗಾವಲಾಗಿರಲಿ ಅಥವಾ ಸವನ್ನ ಪ್ರದೇಶಗಳೆಲ್ಲಿ ಬರುತ್ತೆ. ಭಾರತದಲ್ಲಿ ಸವನ್ನ ಪ್ರದೇಶ ಅಂತೇಳಿ ಯಾವುದನ್ನು ಕರೀತಾರೆ, ಸೊ ವೆರಿ ಇಂಪಾರ್ಟೆಂಟ್, ಅವುಗಳೆಲ್ಲ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಉತ್ತರ ಭಾರತವನ್ನು ಸವನ್ನ ಪ್ರದೇಶ ಅಂತ ಕರಿತೀವಿ. ಸೊ ಇದು ಭಾರತದಲ್ಲಿ ಆಗಿರ್ಬೋದು, ವರ್ಲ್ಡಲ್ಲಿ ಆಗಿರ್ಬೋದು, ನಿಮಗೆ ಸ್ವಲ್ಪ ಗೊತ್ತಿರಬೇಕು ಆ ಸೀಸನ್ಸ್ ಬಗ್ಗೆ. ಸೊ ನೀವು ಅದನ್ನು ಮೆಮೊರಿ ಬೇಸ್ಡ್ ಕ್ವಶನ್ಸಲ್ಲಿ ಇದರಲ್ಲಿ ಪಿಕ್ಸ್ ಕ್ವಶನ್ಸ್ 1 ಅಥವಾ 2 ಕ್ವಶನ್ಸ್ ಎಲ್ಲ ಎಕ್ಸಾಮಲ್ಲಿ ಇಟ್ಟಿರ್ತಾರೆ. ಸೊ ಹಾಗಾಗಿ ನಾನು ಇವಾಗ ನಿಮಗೆ ಎಷ್ಟು ಸಾಧ್ಯ ಲಿಂಕ್ ಕೊಡೋಕೆ ಅಷ್ಟು ಕೊಡ್ತೀನಿ, ಉಳಿದಿರೋದು ನೀವು ಕ್ಲಾಸಲ್ಲೇ ಕೇಳಬೇಕಾಗುತ್ತೆ. ಇಲ್ಲಾಂದರೆ ನೆಕ್ಸ್ಟ್ ಕ್ವಶನ್ಸ್ ಬಂದರೆ ಡಿಸ್ಕಷನ್ ಮಾಡೋಣ. ಸೊ ಭಾರತದ ಸಮಭಾಜಕ ವೃತ್ತದ ಪ್ರದೇಶದಲ್ಲಿ ವರ್ಷವಿಡೀ ಮಳೆ ಬರುತ್ತೆ. ಇದು ಸತ್ಯವಾಗಿದೆ. ಯಾಕಂದರೆ ನಿಮಗೆ ಸಮಭಾಜಕ ವೃತ್ತ ಪ್ರದೇಶದಲ್ಲಿ 12 ಗಂಟೆ ಮಳೆ ಮತ್ತು 12 ಗಂಟೆ ಬಿಸಿಲಿನಿಂದ ಕೂಡಿರುತ್ತೆ ಎವ್ರಿ ಡೇ. ಅಂದರೆ ಒಂದು ಡೇಗೆ 24 ಗಂಟೆ, 12 ಗಂಟೆ ಬಿಸಿಲು, 12 ಗಂಟೆ ಮಳೆ ಕೂಡಿರುತ್ತೆ. ಇದು ಸಮಭಾಜಕ ವೃತ್ತದಲ್ಲಿ ಸರಿ ಇದೆ. ಸವನ್ನ ಬೇಸಿಗೆಯಲ್ಲಿ ಮಳೆ ಬರುತ್ತೆ. ಹಾಗಾಗಿ ಸವನ್ನ ಹುಲ್ಲುಗಾವಲಲ್ಲಿ, ಸೊ ಇದನ್ನು ವೆರಿ ಇಂಪಾರ್ಟೆಂಟ್ ಆಗಿದೆ. ಬೇಸಿಗೆಯಲ್ಲಿ ಮಳೆ ಬರೋದ್ರಿಂದ ಸೊ ಹುಲ್ಲುಗಾವಲು ಪ್ರದೇಶ ಅಥವಾ ಪ್ರಾಣಿಗಳನ್ನು, ಅತಿ ಹೆಚ್ಚು ಪ್ರಾಣಿಗಳು ಅಥವಾ ಜಾನುವಾರುಗಳು ಇರೋಂಥದ್ದು ಸವನ್ನ ಹುಲ್ಲುಗಾವಲುಗಳಲ್ಲಿ. ದೊಡ್ಡ ದೊಡ್ಡ ಹುಲ್ಲುಗಾವಲುಗಳು ಯಾಕೆ ಇವತ್ತು ಕೂಡ ಉಳಿದೇವು ಅಂದರೆ ಬೇಸಿಗೆಯಲ್ಲಿ ಅಕಾಲಿಕವಾಗಿ ಮಳೆ ಬರೋದ್ರಿಂದನೇ ಅದಕ್ಕೆ ಸಂಜೀವಿನಿ ಅಂತ ಹೇಳ್ತೀವಿ ನಾವು. ಸವನ್ನ ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ಮಳೆ ಬರೋದನ್ನು ಸಂಜೀವಿನಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ಮೆಡಿಟೇರಿಯನ್ ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ಏನಾಗಿರುತ್ತೆ, ಅನಾವೃಷ್ಟಿ ಆಗಿರುತ್ತೆ ಅಂತ ಕ್ವಶನ್ಸ್ ಕೇಳಿದ್ದಾನೆ. ಸೊ ಇದು ನಿಜವಾಗ್ಲೂ ಕೂಡ ಸರಿ. ಅಂದರೆ ಬೇಸಿಗೆಯಲ್ಲಿ ಅಲ್ಲಿ ಮಳೆ ಬರಲ್ಲ, ಅನಾವೃಷ್ಟಿಯಿಂದನೇ ಕೂಡಿರುತ್ತೆ ಮೆಡಿಟೇರಿಯನ್ ಪ್ರದೇಶಗಳು. ಮೆಡಿಟೇರಿಯನ್ ಪ್ರದೇಶಗಳನ್ನು ಹಣ್ಣಿನ ಬುಟ್ಟಿ ಅಂತ ಕರಿತೀವಿ ನಾವು. ಆಲ್ಮೋಸ್ಟ್ ಯುರೋಪ್ ಕಂಟ್ರೀಸ್ಗಳಲ್ಲಿ, ಫ್ರಾನ್ಸ್ ಇರ್ಬೋದು, ಇವೆಲ್ಲ ಹೆಚ್ಚು ನಿಮಗೆ ಹಣ್ಣನ್ನು ಬೆಳೀತವೆ. ಮೆಡಿಟೇರಿಯನ್ ಪ್ರದೇಶವನ್ನು ಹಣ್ಣಿನ ಬುಟ್ಟಿ ಅಂತ ಯಾಕೆ ಕರೀತಾರೆ ಅಂದರೆ ಸೊ ಬೇಸಿಗೆಯಲ್ಲಿ ಹೆಚ್ಚಾಗಿ ಮಳೆ ಬರಲ್ಲ. ಹಾಗಾಗಿ ಇದರಿಂದ ಹೂವಿನ ಮೊಗ್ಗುಗಳಾಗಲಿ ಅಥವಾ ಹಣ್ಣಿನ ಮರದ ಮೊಗ್ಗಾಗಲಿ ಅಥವಾ ಹೂವಾಗಲಿ ಹಣ್ಣಿನ ಮೊಗ್ಗುಗಳು ಉದುರಲ್ಲ. ಇದರಿಂದ ಹಣ್ಣು ಜಾಸ್ತಿ ಬೆಳಿಬೋದು. ಸೊ ಧ್ರುವ ಪ್ರದೇಶದಲ್ಲಿ ಚಳಿಗಾಲದಲ್ಲಿ ಮಳೆ ಬರುತ್ತೆ ಅಂತ ಇದ್ದಾನೆ. ಸೊ ಚಳಿಗಾಲದಲ್ಲಿ ಹಿಮಪಾತಗಳಾಗ್ತವೆ ಅಷ್ಟೇ. ಇಲ್ಲಿ ಹಿಮಪಾತಗಳಂದ್ರೆ ಗೊತ್ತಾಗುತ್ತೆ, ನಿಮ್ಮ ಹಿಮಗಳಿಂದ ಕೂಡಿರ್ತದೆ. ಸೊ ಮಳೆ ಬರಲ್ಲ, ಹಿಮಪಾತ ಆಗುತ್ತೆ. ಹಾಗಾಗಿ ಇದರಿಂದ ಸರಿಯಾದ ಹೊಂದಾಣಿಕೆ ಇಲ್ದಿರೋದು ಯಾವುದು ಅಂತಂದರೆ ಚಳಿಗಾಲದಲ್ಲಿ ಧ್ರುವ ಪ್ರದೇಶದಲ್ಲಿ ಬರಲ್ಲ ಅಂತೇಳಿ. ಧ್ರುವ ಪ್ರದೇಶ ನಿಮಗೆ ಗೊತ್ತಿದೆ 66 ಉತ್ತರ ಪ್ರದೇಶದಿಲ್ಲ ಧ್ರುವ ಪ್ರದೇಶ ಅಂದರೆ 66ಇಂದ 90 ಡಿಗ್ರಿವರೆಗೂ. ದಕ್ಷಿಣದಲ್ಲಿ ಕೂಡ 66ಇಂದ 90 ಡಿಗ್ರಿವರೆಗೂ ನಿಮಗೆ ಧ್ರುವ ಪ್ರದೇಶಗಳಲ್ಲಿ ಕೂಡಿರುತ್ತೆ. ಈ ಧ್ರುವ ಪ್ರದೇಶಗಳಲ್ಲಿ ಮಳೆಗಳಿಗಿಂತ ಹಿಮಪಾತ ಜಾಸ್ತಿ ಆಗುತ್ತೆ. ಹಂಗೆ ಆನ್ಸರ್ ನೀವು ಈಸಿ ಮಾಡ್ಬೋದು. ಎಸ್, ಯಾವುದು ತಪ್ಪಾಗಿದೆ, ಧ್ರುವ ಪ್ರದೇಶದಲ್ಲಿ ಚಳಿಗಾಲದಲ್ಲಿ ಮಳೆ ಬರುತ್ತೆ. ನೆಕ್ಸ್ಟ್ ನೋಡೋಣ, ಸ್ವೇಜ್ ಕಾಲುವೆ ಅಂತ ಹೇಳಿ ಕೇಳಿದರೆ. ಸೊ ಮೆಮೊರಿ ಬೇಸ್ಡ್ ಕ್ವಶನ್ಸಲ್ಲಿ ಈ ವರ್ಷ ಒಂದು ಪಿಕ್ಸ್ ಇರುತ್ತೆ ಈ ಕ್ವಶನ್ಸ್. ಯಾಕೆ ಅಂತ ಅಂದರೆ ಸ್ವೇಜ್ ಕಾಲುವೆಗಳಿಗೆ ಸಂಬಂಧಪಟ್ಟಿದ್ದು ಯಾವುದು ಅಂತ ಕೇಳಿದ್ದಾರೆ. ಪೆಸಿಫಿಕ್ ಸಾಗರನ, ಅಂಟಾರ್ಟಿಕಾ ಅಥವಾ ಸೊ ಯಾವುದು ಅಂತ ಕೇಳಿದರೆ ನಿಮಗೆ ಆಲ್ಮೋಸ್ಟ್ ಕ್ವಶನ್ಸ್ ಬರುತ್ತೆ. ಯಾಕೆ ಮೆಮೊರಿ ಬೇಸ್ಡ್ ಕ್ವಶನ್ಸಲ್ಲಿ ಇದು ಬರುತ್ತೆ ಅಂತ ನಾನು ಹೇಳ್ತೀನಿ ಅಂತಂದರೆ, ಸೊ 2021ರಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿದೆ, ಸ್ವೇಜ್ ಕಾಲುವೆಯಲ್ಲಿ ಒಂದು ಹಡಗು ಸಿಕ್ಕಾಕೊಂಡಿದ್ದು. ಸುಮಾರು 1 ವಾರ ಅದನ್ನು ಆಪ್ರೇಷನ್ ಮಾಡ್ತಾರೆ. ಆ ಹಡಗು ಯಾವುದು ಅಂತ ಕ್ವಶನ್ಸ್ ಕೇಳ್ಬೋದು. ಆ ಹಡಗು ಇರೋದ್ರಿಂದ ನಿಮಗೆ ಯಾವ ಒಂದು ಪ್ರದೇಶದಲ್ಲಿ ಮೆಡಿಟೇರಿಯನ್ ಮತ್ತು ಕೆಂಪು ಸಮುದ್ರದಲ್ಲಿ ಸೊ ಸ್ವೇಜ್ ಕಾಲ್ ಬರುತ್ತೆ. ಸೊ ಸ್ವೇಜ್ ಕ್ಯಾನಲ್ ಇರ್ಬೋದು ಅಥವಾ ಪನಾಮ ಇರ್ಬೋದು, ವೆರಿ ಇಂಪಾರ್ಟೆಂಟ್ ನಿಮಗೆ ಪನಾಮ ಕಾಲುವೆ ಕ್ಯಾನಲ್ ಇರ್ಬೋದು. ಸೊ ಭಾರತದಲ್ಲಿ ಇಂದಿರಾ ಗಾಂಧಿ ಕ್ಯಾನಲ್ ಇರ್ಬೋದು. ಅಂದರೆ ಪ್ರಪಂಚದಲ್ಲಿರುವಂಥ ಕಾಲುವೆಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೆಮೊರಿ ಬೇಸ್ಡ್ ಕ್ವಶನ್ಸಲ್ಲಿ ಈ ಸರಿ ಸ್ವೇಜ್ ಕಾಲುವೆ ಬಗ್ಗೆ ನಿಮಗೆ ಯಾವ ಹಡಗು ಅಲ್ಲಿ ಸಿಕ್ಕಾಕೊಂಡಿತ್ತು, ಅದು ಮಾಡಿರೋಂಥ ಆಪರೇಷನ್ ಯಾವುದು, ಮತ್ತು ಸಾವಿರಾರು ಕೋಟಿ ಕೂಡ ಒಂದು ವಾರದಲ್ಲಿ ಲಾಸ್ ಆಗುತ್ತೆ. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಸ್ವೇಜ್ ಕಾಲುವೆ ಆಗಿರುತ್ತೆ. ಇದನ್ನು ನೀವು ಕ್ಲಾಸ್ಗಳಲ್ಲಿ ಕೇಳಿ. ಇಲ್ಲ ಅಂದರೆ ನಮ್ಮಲ್ಲೇ ಕೂಡ ಸ್ವೇಜ್ ಕಾಲುವೆ ಬಗ್ಗೆ ನಿಮಗೆ ಕಾಲುವೆಗಳು, ಪ್ರಪಂಚದ ಕಾಲುವೆಗಳಂತ ಯೂಟ್ಯೂಬ್ ಚಾನಲಲ್ಲಿ ಕ್ಲಾಸ್ ಮಾಡಿದ್ದೀವಿ. ಸೊ ಅದನ್ನು ನೀವು ಅಭ್ಯಾಸ ಮಾಡಿ, ಒಂದು ಸರಿ ನೋಡಿ, ಪ್ಲೇ ಲಿಸ್ಟಲ್ಲಿ ಹೋಗಿ ತೆಗೆದು ಸ್ವೇಜ್ ಕಾಲುವೆ ಅಥವಾ ಕ್ಯಾನಲ್ಗಳ ಬಗ್ಗೆ ಸ್ಟಡಿ ಮಾಡಿ, ಡೀಟೇಲ್ಸ್ ಸಿಗುತ್ತೆ. ನೆಕ್ಸ್ಟ್, ಖಾರಿಫ್ ಅವಧಿಯಲ್ಲಿ ಗಂಗಾ ನದಿ ಪ್ರದೇಶದಲ್ಲಿ ಮಳೆಯು ಡ್ಯಾಶ್ ಇದೆ ಅಂತ ಕೇಳಿದೆ. ಪಶ್ಚಿಮ ಮುಖವಾಗಿ ಹರಡುತ್ತದೆ, ಪೂರ್ವ ಮುಖವಾಗಿ ಹರಡುತ್ತದೆ, ಅಡ್ಡದಿಡ್ಡಿಯಾಗಿರುತ್ತದೆ, ಚಂಡಮಾರುತವಾಗಿ ವ್ಯಾಪಿಸುತ್ತದೆ ಅಂತೇಳಿ. ಸೊ ನಿಮಗೆ ಆಲ್ರೆಡಿ ಮೆಮೊರಿ ಬೇಸ್ಡ್ ಕ್ವಶನ್ಸಲ್ಲಿ ಇದನ್ನ ಯಾಕೆ ಹಾಕ್ಕೊಂಡಿದ್ದೀವಿ ಅಂದರೆ ಇದನ್ನೇ ಅಪ್ಲೈಡ್ ನಾಲೆಡ್ಜ್ ಅಂತ ಅನ್ನೋದು. ಯಾಕಂದ್ರೆ ಚಂಡಮಾರುತಗಳು ಈಗ ಆಲ್ರೆಡಿ ಸೈಕ್ಲೋನ್ಗಳು ಎದ್ದಿದ್ದಾವೆ. ನಿಮಗೆ ಆಲ್ರೆಡಿ ಗೊತ್ತಿದೆ, ತೌತೆ ಚಂಡಮಾರುತ ಇದ್ದಿತ್ತು. ಭಾರತದ ಯಾವುದು ಮೊದಲ ಚಂಡಮಾರುತ ಅಂತ ಕರಿತೀವಿ. ಇದು ಏಷ್ಯಾದಲ್ಲೇ ಮೊದಲ ಚಂಡಮಾರುತ ಅಂತ ಕರಿತೀವಿ. ತೌಕ್ತೆ ಚಂಡಮಾರುತ ಅಂತ ಕರಿತೀವಿ. ಸೊ ಇಂಪಾರ್ಟೆಂಟ್ ಯಾವ ಸಮುದ್ರದಲ್ಲಿ ಎದ್ದಿತ್ತು ಅಂದರೆ ಅರಬ್ಬಿ ಸಮುದ್ರದಲ್ಲಿ ಎದ್ದಿತ್ತು ಅಂತ ಹೇಳ್ತೀವಿ ಇದನ್ನು. ಸೊ ಈಗ ಮತ್ತೊಂದು ಚಂಡಮಾರುತ ಬಂದಿದೆ, ಹೊಸ ಚಂಡಮಾರುತ ಬಂದಿದೆ. ಆಲ್ರೆಡಿ ನಿಮಗೆ ಗೊತ್ತಿದೆ ಯಾವ ಒಂದು ಸಮುದ್ರದಲ್ಲಿ ಎದ್ದಿದೆ. ಸೊ ಬಂಗಾಳ ಕೊಲ್ಲಿಯಲ್ಲಿ ಎದ್ದಿದೆ ಈಗ ಆಲ್ರೆಡಿ, ನಿನ್ನೆ ಮೊನ್ನೆಯಿಂದ ಎದ್ದಿದೆ. ಹಾಗಾಗಿಂದ ಸೊ ಇವೆಲ್ಲ ನಿಮಗೆ ಚಂಡಮಾರುತ ಎದ್ದಿದ್ದರಿಂದ ಕ್ವಶನ್ಸ್ ಏನು ಮಾಡ್ತಾರೆ ಅಂದರೆ ಅಪ್ಲೈಡ್ ಆಗಿ ಬೇರೆ ಕಡೆ ಡೈವರ್ಟ್ ಮಾಡಿರ್ತಾನೆ. ಇವನ್ನೆಲ್ಲ ಓದಿರ್ತೀರಿ, ನಿಮಗೆ ಗೊತ್ತಿರುತ್ತೆ ಅಂತ ಏನು ಮಾಡ್ತಾರೆ, ಬೇರೆ ಕಡೆ ಕ್ವಶನ್ಸ್ ಕರ್ಕೊಂಡು ಹೋಗ್ತಾರೆ. ಸೊ ಈಗ ನೋಡೋಣ, ಖಾರಿಫ್ ಅವಧಿ ಅಂತ ಹೇಳ್ತಾನೆ. ಖಾರಿಫ್ ಅವಧಿ ಅಂತ ಅಂದರೆ ಮುಂಗಾರು ಅಂತ.
ಮುಂಗಾರು ಟೈಮ್ ಅಂತ ಕರಿತೀವಿ. ಮುಂಗಾರು ಅಂದರೆ ಗೊತ್ತಿದೆ ನಿಮಗೆ, ಅಂದರೆ ಮುಂಗಾರು ಅಂತಂದರೆ ಸೊ ಜೂನ್ ಟೈಮಲ್ಲಿ, ಭಾರತದಲ್ಲಿ ಜೂನ್ ಟು ಸೆಪ್ಟೆಂಬರ್ ಟೈಮನ್ನು ಮುಂಗಾರು ಅಂತ ಕರಿತೀವಿ. ಇನ್ನೊಂದು ಹಿಂಗಾರು ಅಂತ ಕರಿತೀವಿ ಸಂಗಾಯಿ. ಸೊ ಮುಂಗಾರು ಬೆಳೆಗಳನ್ನು ಖಾರಿಫ್ ಅಂತ ಕರಿತೀವಿ. ಮುಂಗಾರು ಬೆಳೆಗಳನ್ನು ಏನಂತ ಕರಿತೀವಿ? ಖಾರಿಫ್ ಅಂತ ಕರಿತೀವಿ. ಇದನ್ನು ಮುಂಗಾರು ಬೆಳೆಗಳು ಅಂತ ಕರಿತೀವಿ ಅಲ್ವಾ? ಈಸಿ ಗೊತ್ತಿದೆ ನಿಮಗೆ. ಸೊ ಮುಂಗಾರು ಬೆಳೆಗಳನ್ನು ಏನು ಕರೀತಾರೆ? ಖಾರಿಫ್ ಅಂತ ಕರೀತಾರೆ ಅಂತೇಳಿ. ಸೊ ಯಾವುದು? ಎಸ್, ಮುಂಗಾರು ಬೆಳೆಗಳನ್ನು ಏನಂತ ಕರೀತಾರೆ? ಖಾರಿಫ್ ಅಂತ ಕರೀತಾರೆ. ಏನು ಕರೀತಾರೆ? ಖಾರಿಫ್ ಅಂತ ಕರೀತಾರೆ. ಹಿಂಗಾರು ಬೆಳೆಗಳಿಗೆ ಏನಂತ ಕರೀತಾರೆ ಅಂದರೆ ಇಂಪಾರ್ಟೆಂಟ್, ಹಿಂಗಾರು ಬೆಳೆಗಳಿಗೆ ರಬಿ ಬೆಳೆಗಳು ಅಂತ ಕರೀತಾರೆ ಇಂಡಿಯಾದಲ್ಲಿ ಅಲ್ವಾ? ಸೊ ರಬಿ ಬೆಳೆಗಳಂತ ಕರೀತಾರೆ. ನೋಡಿ ಕ್ವಶನ್ಸ್ ಏನು ಮಾಡಿದ್ದಾನೆ, ಮುಂಗಾರು ಅಂತ ಡೈರೆಕ್ಟ್ ಕೇಳಿದ್ರೆ ಖಾರಿಫ್ ಅವಧಿ ಅಂತ ಕೇಳಿದ್ದಾನೆ. ಗಂಗಾ ನದಿ ಪ್ರದೇಶದಲ್ಲಿ ಮಳೆ ಏನಾಗಿರುತ್ತೆ ಅಂತ ಕೇಳ್ತಾರೆ. ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ, ಗಂಗಾ ನದಿ ಬಯಲುಗಳನ್ನು ನೀವು ಅಪ್ಲೈಡ್ ಆಗಿ ನೋಡಿದರೆ, ಕ್ವಶನ್ಸ್ಗಳನ್ನು ನೋಡಿದರೆ ಎಲ್ಲಿ ಬರುತ್ತೆ ಅಂತಂದರೆ ಉತ್ತರ ಭಾರತದಲ್ಲಿ ಬರೋಂಥ ಒಂದು ಪ್ಲೇಸ್ ಆಗಿರುತ್ತೆ. ಗಂಗಾ ನದಿ ಬೆಲ್ಟ್ ಅಂತ ಕರಿತೀವಿ ಇದನ್ನು. ಸೊ ಹಾಗಾಗಿ ನೈಋತ್ಯ ಮಾನ್ಸೂನ್ ಮುಂಗಾರು ಮಳೆಗಳು ಯಾವ ಬರ್ತವೆ? ಮುಂಗಾರುಗಳಲ್ಲಿ ನೈಋತ್ಯ ಮಾನ್ಸೂನ್ ಬೀಸುತ್ತೆ. ಹಾಗಾಗಿ ನೈಋತ್ಯ ಮಾನ್ಸೂನ್ಗಳು ಯಾವ ಕಡೆ ಹೋಗ್ತವೆ? ಈಶಾನ್ಯ ಕಡೆ ಬೀಸ್ತವೆ ಅಲ್ವಾ? ಸೊ ಯಾವುದೋ ನೈಋತ್ಯದಿಂದ ಈಶಾನ್ಯ ದಿಕ್ಕಿನ ಕಡೆ ಹೋಗ್ತವೆ. ಸೊ ಗಂಗಾ ನದಿ ಬಯಲನ್ನು ತೊಗೊಂಡ್ರೆ ನಮಗೆ ಗಂಗಾ ನದಿ ಬಯಲಿಗೆ ಈಸ್ಟ್ ಅಂತ ಅನ್ಸಲ್ಲ, ಇಡೀ ಭಾರತಕ್ಕೆ ತೊಗೊಂಡ್ರೆ ನೈಋತ್ಯ ಆಗಿರುತ್ತೆ. ಸೊ ಗಂಗಾ ನದಿ ಪ್ಲೇಸಿಗೆ ತೊಗೊಂಡ್ರೆ ಈಸ್ಟ್ ಆಗುತ್ತೆ. ಹಾಗಾಗಿ ಪೂರ್ವಮುಖವಾಗಿ ಹರಡುತ್ತವೆ ಅನ್ನೋದೇ ಇಲ್ಲಿ ಆನ್ಸರ್ ಆಗುತ್ತೆ. ಯಾಕಂದರೆ ಇಲ್ಲಿ ಈಶಾನ್ಯ ಅಂತೇಳಿ ಆಪ್ಷನ್ಸಲ್ಲೇ ಇಲ್ಲ ನಿಮಗೆ. ಹಾಗಾಗಿ ನೀವು ಈಸಿ ಐಡೆಂಟಿಫೈ ಮಾಡ್ಬೋದು. ಇದನ್ನು ಅಪ್ಲೈಡ್ ಕ್ವಶನ್ಸ್ ಆಗಿ ಕೇಳೋ ಚಾನ್ಸಸ್ ಇರುತ್ತೆ. ಇದನ್ನು ಮೆಮೊರಿ ಬೇಸ್ಡ್ ಕ್ವಶನ್ಸ್ ಅಂತೇಳಿ ಕರಿತೀವಿ ಅಂತ. ನೆಕ್ಸ್ಟ್, ಜಮ್ಷೆಡ್ಪುರವು ಯಾವ ನದಿಯ ಪಕ್ಕದಲ್ಲಿದೆ ಅಥವಾ ಯಾವ ನದಿಯ ದಂಡೆ ಮೇಲಿದೆ ಅಂತ ಕ್ವಶನ್ಸ್ ಕೇಳಿದ್ದಾರೆ. ಸೊ ಜಮ್ಷೆಡ್ಪುರ ಎಲ್ಲಿ ಬರುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಜಮ್ಷೆಡ್ಪುರ, ಸೊ ಭಾರತ ಮೊದಲ ಕೈಗಾರಿಕೆ ಸ್ಟಾರ್ಟ್ ಆಗಿದೆ ಅಥವಾ ವಿಮಾನ ಹಾರಿರೋದು ಫಸ್ಟ್ ಜಮ್ಷೆಡ್ಪುರದಲ್ಲಿ. ಹಾಗೆ ಎಲ್ಲಿ ಬರುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಬಿಹಾರದಲ್ಲಿ ಬರುತ್ತಾ ಅಥವಾ ಜಾರ್ಖಂಡಲ್ಲಿ ಬರುತ್ತಾ? ಇದು ಇಂಪಾರ್ಟೆಂಟ್. ಹಾಗಾದರೆ ಬಿಹಾರ ಅಥವಾ ಜಾರ್ಖಂಡ್ ಸಂಬಂಧಿಸಿದ ನದಿ ಯಾವುದು ಅನ್ನೋದು ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಹೂಗ್ಲಿ ನಿಮಗೆ ಬಂಗಾಳದಲ್ಲಿ ಬರುತ್ತೆ. ಸೊ ಮಹಾನದಿ ನಿಮಗೆ ಒಡಿಸ್ಸಾದಲ್ಲಿ ಬರೋಂಥದ್ದು, ಕೋಸಿ ಬಿಹಾರದಲ್ಲಿ ಬರೋಂಥದ್ದು, ಸುವರ್ಣರೇಖಾ ಜಾರ್ಖಂಡಲ್ಲಿ ಬರೋದ್ರಿಂದ ಸೊ ನಿಮಗೆ ವೆರಿ ಇಂಪಾರ್ಟೆಂಟ್. ಸೊ ಜಮ್ಷೆಡ್ಪುರ ಯಾವ ನದಿಯ ದಂಡೆ ಮೇಲೆ ಇದೆ ಅಂದರೆ ಸೊ ನೀವು ಹೇಳ್ಬೋದು. ನೆಕ್ಸ್ಟ್, ಪ್ರಚಲನ ಮಳೆ ಸಾಮಾನ್ಯವಾಗಿ ಕೆಳಕಂಡ ಪ್ರದೇಶದಲ್ಲಿ ಉಂಟಾಗ್ತವೆ ಅಂತ ಹೇಳ್ತಾರೆ. ಸೊ ಭೂಮಧ್ಯ ರೇಖೆ, ಮಾನ್ಸೂನ್ ಪ್ರದೇಶ, ಶುಷ್ಕ ಪ್ರದೇಶ, ಸಮಶೀತೋಷ್ಣ ವಲಯ ಅಂತೇಳಿ. ಸೊ ಸಾಮಾನ್ಯವಾಗಿ ಪ್ರಚಲನ ಮಳೆ ಅಥವಾ ವರ್ಷ ಪೂರ್ತಿ ಮಳೆಯನ್ನು ಪ್ರಚಲನ ಮಳೆ ಅಂತ ಕರಿತೀವಿ. ಇನ್ನೊಂದು ಹೆಸರಲ್ಲಿ ಪರಿಸರಣ ಮಳೆ, ಪ್ರಚಲನ ಮಳೆಗಳು. ರೈನ್ ಸೀಸನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎವರ್ಗ್ರೀನ್ ಫಾರೆಸ್ಟ್ ಅಥವಾ ಎವರ್ಗ್ರೀನ್ ನಿಮಗೆ ವರ್ಷ ಪೂರ್ತಿ ಮಳೆ ಬರೋಂಥ ಪ್ಲೇಸ್ ಆಗಿತ್ತು. ಎವರ್ಗ್ರೀನ್ ಫಾರೆಸ್ಟ್ ಇರುವ ಸಮಭಾಜಕ ವೃತ್ತ ಅಥವಾ ಭೂಮಧ್ಯ ರೇಖೆ ಅಂತ ಕರಿತೀವಿ. ಅಂದರೆ ನಿಮಗೆ ಸೊ ಸಮಭಾಜಿಕ ವೃತ್ತವನ್ನು ನಿಮಗೆ ಆಲ್ರೆಡಿ ನಿಮಗೆ ಗೊತ್ತಿದೆ, ಇಕ್ವೇಟರ್ ಅಂತ ಕರಿತೀವಿ. ಇಕ್ವೇಟರನ್ನು ಭಾಗದಲ್ಲಿ ಬರೋಂಥ ಸೊ ಒಂದು 10 ಡಿಗ್ರಿ ಆಸುಪಾಸಲ್ಲಿ ಬರೋಂಥ ಉತ್ತರ ಮತ್ತು ದಕ್ಷಿಣ ಒಂದು ರೇಖಾಂಶದ ಅದು ಅಕ್ಷಾಂಶದ ಮಧ್ಯೆ ಬರೋಂಥ ಪ್ರದೇಶವನ್ನು ನಾವು ಯಾವುದನ್ನು ಸಮಭಾಜಕ ವೃತ್ತ ಅಂತ ಹೇಳ್ತೀವಿ. ಅಲ್ಲಿ ಬರೋಂಥ ಮಳೆಯನ್ನು ಪ್ರಚಲನ ಮಳೆ ಅಂತ ಕರಿತೀವಿ. ಹಾಗೆ ನಿಮ್ಮ ಆನ್ಸರ್ ನನಗೆ ಗೊತ್ತಾಗ್ತದೆ. ಸೊ ಭೂಮಧ್ಯ ರೇಖೆ ಅಥವಾ ಸೊ ಇದನ್ನು ಇಕ್ವೇಟರ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಭೂಮಧ್ಯ ರೇಖೆನ ಇಕ್ವೇಟರ್ ಅಂತ ಕರಿತೀವಿ. ಇಕ್ವೇಟರ್ ಅಕ್ಕಪಕ್ಕದಲ್ಲಿ ಬರೋಂಥ ಸೊ 10 ಡಿಗ್ರಿ ಉತ್ತರ ಮತ್ತು ದಕ್ಷಿಣದೊಳಗಿರೋಂಥ ಪ್ರದೇಶವನ್ನು ನಾವು ಸಮಭಾಜಕ ವೃತ್ತಕ್ಕೆ ಹೋಲಿಸ್ತೀವಿ. ಎವರ್ಗ್ರೀನ್ ಫಾರೆಸ್ಟ್ ಅಥವಾ ವರ್ಷ ಪೂರ್ತಿ ಮಳೆ ಬರೋಂಥದ್ದು ಅಥವಾ ಪ್ರಚಲನ ಮಳೆ ಬರೋಂಥದ್ದು ಅಂತ ಹೇಳ್ತೀವಿ ಅಂತ. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಸೊ ಭೂಮಿಯ ಒಟ್ಟು ಸೊ ಭಾಗದಲ್ಲಿ ಶೇಕಡ ಎಷ್ಟು ಭಾಗ ನೀರಿನಿಂದ ಆವೃತವಾಗಿದೆ ಅಂತೇಳಿ ಕ್ವಶನ್ಸ್ ಇದೆ. 71 ಭಾಗ ನೀರಿನಿಂದ ಆವೃತವಾಗಿದೆ. 29% ನಿಮಗೆ ಸೊ ಭೂಮಿಯಿಂದ ಆವೃತವಾಗಿದೆ ಅಂತ ಹೇಳಲಾಗ್ತದೆ. ಸೊ ನೆಕ್ಸ್ಟ್ ನಿಮಗೆ ಮೆಮೊರಿ ಬೇಸ್ಡ್ ಕ್ವಶನ್ಸನ್ನು ಕೇಳೋದಕ್ಕಿಂತ ಮುಂಚೆ ಸೊ ನಿಮಗೆ ಈ ಥರ ನಿಮಗೆ ಅಪ್ಲೈಡ್ ನಾಲೆಡ್ಜ್ ಬೇಕು ಮತ್ತು ಇನ್ನೊಂದು ಬೇಕು ಅಂತಂದರೆ ಕ್ಲಾಸ್ಗಳನ್ನು ಅಟೆಂಡ್ ಮಾಡಬೇಕಾಗತ್ತೆ. ಅಥವಾ ನಿಮಗೆ ಅಚೀವರ್ಸಿಂದ ಬರೋಂಥ ಪ್ರತಿಯೊಂದು ವೀಡಿಯೋಗಳನ್ನು ಕೂಡ ನಿಮ್ಮ ಮೆಮೊರಿ ಬೇಸ್ಡ್ ಆಗಿ ನಿಮಗೆ ಫಸ್ಟ್ ಸ್ಟಾರ್ಟ್ ಮಾಡೋದ್ರಿಂದ ತುಂಬ ನಿಮಗೆ ಅನುಕೂಲ ಆಗುತ್ತೆ. ಆಲ್ರೆಡಿ ಸಾಕಷ್ಟು 400ಕ್ಕಿಂತ ಹೆಚ್ಚು ವೀಡಿಯೋಸ್ಗಳನ್ನು ನಾವು ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಉಚಿತವಾಗಿ ನಿಮಗೆ ಕೊಡ್ತಾ ಇದೆ. ಅಚೀವರ್ಸ್ ಅಕಾಡೆಮಿ ಉಚಿತವಾಗಿ ನಿಮಗೆ ಸಾಕಷ್ಟು ಸಹಕಾರ ಮಾಡ್ತಾ ಇದೆ. ಹಾಗಿದ್ರೆ ನೀವು ಸೊ ಕಾಣ್ತಿರೋಂಥ ನಂಬರ್ ಮೇಲ್ಗಡೆ ನಾನು ಬರೀತೀನಿ ಈ ನಂಬರ್ಗಳಿಗೆ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ. ಸೊ ನಂಬರ್ ಯಾವುದೊಂದು 7812926702. ಸೊ ಅಚೀವರ್ ಅಕಾಡೆಮಿ ಶಿವಮೊಗ್ಗ ಅಂತ ಇದೆ. ಸೊ ಇದಕ್ಕೆ ನೀವು ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗೋದ್ರ ಮೂಲಕ ಹೆಚ್ಚು ಮೆಮೊರಿ ಬೇಸ್ಡ್ ಕ್ವಶನ್ಸನ್ನು ಯಾವುದೇ ಸಬ್ಜೆಕ್ಟ್, ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಕರೆಂಟ್ ಅಫೇರ್ಸ್ ಇರ್ಬೋದು, ಅಥವಾ ಬೇರೆ ನಿಮಗೆ ಇರುವಂಥ ಎಕನಾಮಿಕ್ಸ್ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಎಲ್ಲ ಒಂದು ಸಬ್ಜೆಕ್ಟ್ ವೈಸ್ ಮಾಡ್ತಾ ಹೋಗ್ತಾರೆ. ಸೊ ರಾಜ್ಯಾದ್ಯಂತ ನಿಮಗೆ ಇರೋಂಥ ಅತ್ಯುನ್ನತ ಮಟ್ಟದ ಶ್ರೇಣಿಯಲ್ಲಿರೋಂಥ ಕೋಚಿಂಗ್ ಸೆಂಟರ್ ಆಗಿರೋಂಥ ಅಚೀವರ್ಸಿನ ಫ್ಯಾಕಲ್ಟೀಸ್ಗಳು ನಿಮಗೆ ಕ್ಲಾಸ್ ಮಾಡ್ತಾ ಹೋಗ್ತಾರೆ. ಆ ಕ್ಲಾಸ್ಗಳನ್ನು ಕೇಳ್ತಾ ಇರ್ರಿ. ಹಾಗೆ ನಿಮ್ಮ ಭವಿಷ್ಯ ಚೆನ್ನಾಗಿರಲಿ ಅಂತೇಳಿ, ಉಜ್ವಲ ಭವಿಷ್ಯಕ್ಕಾಗಿ ಅಚೀವರ್ಸ್ ಅಕಾಡೆಮಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.